Hello dear students, please welcome back to my YouTube channel Radar English. Dear students, in the last video we discussed about the question paper pattern and 5 marks very important questions. In this video I am going to let you know that what are the important problems on which we need to concentrate. 10 marks and 15 marks ಗೆ ಬೇಕಾಗಿರತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. 10 ಮತ್ತು 15 ನೋಡಿ, ಪ್ರತಿ ವರ್ಡನ್ನು ಕೂಡ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪ್ರತಿ ಲೈನನ್ನು ಕೂಡ ನಾನು ಏನು ಹೇಳ್ತೀನೋ ಬಹಳಷ್ಟು ಇಂಪಾರ್ಟೆಂಟು. ಆಮೇಲೆ ಈಗ ಏನು ಹೇಳ್ತೀನೋ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಇವೇ ಪ್ರಾಬ್ಲಮ್ಸ್ ಇರ್ತದೆ, ಸ್ವಲ್ಪ ಅಮೌಂಟ್ ವೇರಿಯೇಷನ್ ಮಾಡಿ ನಿಮಗೆ ಕೊಡ್ಬೋದು. ಆಮೇಲೆ ಮೆಥಡ್ಗಳು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ನೀವು ಯಾವ ಮೆಥಡ್ ಅಪ್ಲೈ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಈಸಿಯಾಗಿ ನೀವು ಮಾರ್ಕ್ಸನ್ನು ತೊಗೊಳ್ಬೋದು. ಹಾಗಾಗಿ ಸಮಯ ಹರಣ ಮಾಡೋದು ಬೇಡ, ನೇರವಾಗಿ 10 ಮತ್ತು 15 ಮಾರ್ಕ್ಸಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಬಟ್ ದಯವಿಟ್ಟು ನೀವು ನೋಟ್ಬುಕ್ ಇಟ್ಕೊಂಡು ಫಸ್ಟ್ ಪ್ರಾಬ್ಲಮನ್ನು ಬರ್ಕೊಂಡು ಆಮೇಲೆ ನೀವು ಕೇಳ್ತಾ ಹೋಗ್ರಿ. ಯಾಕಂದರೆ 1 ಗಂಟೆಯಲ್ಲೇ 10 ಮತ್ತು 15 ಮಾರ್ಕ್ಸಿಂದ ಈಗ ನೀವು ಕಲಿತಾ ಇದ್ದೀರ. ಹೆಚ್ಚು ಕಡಿಮೆ 1 ಗಂಟೆ ವಿಡಿಯೋ ಇದು ತಯಾರಾಗ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ. 10 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ನಾವು ನೋಡೋದಾದರೆ ನೋಡಿ, ಇಲ್ಲಿ ಕೇಳಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಅಮೌಂಟ್ ಆಫ್ ಬಿಲ್ ಇಫ್ ದ ರೇಟ್ ಆಫ್ GST is 12% ಆನ್ ಸಚ್ ಸಪ್ಲೈ. ಆ್ಯಕ್ಚುಲಿ ನಾನು 5 ಮಾರ್ಕ್ಸ್ ಒಳಗೂ ಹೇಳಿದ್ದೆ, ನಾನು 5 ಮಾರ್ಕ್ಸ್ಗೂ ಕೇಳ್ಬೋದು, 10 ಮಾರ್ಕ್ಸ್ಗೂ ಕೇಳ್ಬೋದು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು 10 ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. 5ಗೂ ಕೇಳ್ಬೋದು ಇದನ್ನು, ಓಕೆನಾ? ಫೈನ್. ಇಲ್ಲೇನು ಹೇಳಿದ್ದಾರೆ, ಟೋಟಲ್ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಅಂತ ಹೇಳಿದ್ದಾರೆ. ಐಟಮ್ಸ್ ಏನು, ಅಗ್ರೀಡ್ ವ್ಯಾಲ್ಯೂ ಆಫ್ ಸಪ್ಲೈ 5,20,000, ಅಂದರೆ ಯಾವ ಗೂಡ್ಸನ್ನು ಸಪ್ಲೈ ಮಾಡಿದಾರೋ ಅದರ ವ್ಯಾಲ್ಯೂ 5,20,000 ರೂಪೀಸ್ ಇದೆ ಅಂತೆ. ಆ್ಯಂಡ್ ಅಗ್ರೀಡ್ ವ್ಯಾಲ್ಯೂ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್, ಅಂದರೆ ಇದರೊಳಗಡೆ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡಿ ಅಲ್ವಾ. ಏನೇನು ಇನ್ಕ್ಲೂಡ್ ಆಗಿದೆ ಅಂದರೆ ಕಾಸ್ಟ್ ಆಫ್ ಪ್ರೈಮರಿ ಪ್ಯಾಕಿಂಗು, ಆಮೇಲೆ ವೇಟ್ಮೆಂಟ್ ಆ್ಯಂಡ್ ಹಾಲೇಜ್ ಚಾರ್ಜಸ್ಸು ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ಡಿಸೈನ್ ಚಾರ್ಜಸ್, ಈ 3 ಇನ್ಕ್ಲೂಡ್ ಆಗಿದೆ ಅಂದರೆ ಮತ್ತೆ ನಾವು ಇನ್ಕ್ಲೂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರ್ ಇನ್ಫಾರ್ಮೇಷನ್ ನೋಡಿ, ಸೇಫ್ ಗಾರ್ಡ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ 10,000 ಕೊಟ್ಟಿದ್ದಾರೆ. ಏಜೆಂಟ್ಸ್ ಕಮಿಷನ್ ಪೇಡ್ ಬೈ ದ ರೆಸಿಪಿಯೆಂಟ್ ಫಾರ್ ದ ಸಪ್ಲೈಯರ್ 15,000 ಕೊಟ್ಟಿದ್ದಾರೆ. ಅದರ್ ಇನ್ಫಾರ್ಮೇಷನ್ ಅಂದರೆ ಈ 3 ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಏನು, ಒಂದು ಸೇಫ್ ಗಾರ್ಡ್ ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಇನ್ನೊಂದು ಏಜೆಂಟ್ ಕಮಿಷನ್ನು ಕೂಡ ಕೊಟ್ಟಿದ್ದಾರೆ 10,000 ಮತ್ತು 15,000, ಮತ್ತು 16,000 ಇನ್ಶೂರೆನ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗೇನು ಮಾಡಬೇಕು ನಾವೀಗ, ಟ್ಯಾಕ್ಸಬಲ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಅಮೌಂಟ್ ಆಫ್ ದ ಬಿಲ್ ಅಂತ ಕೇಳಿದ್ದಾರೆ. ಓಕೆ ಫೈನ್. ನೀವು ಹೆಡ್ಡಿಂಗ್ ಬರೀಬೇಕಾಗುತ್ತೆ. ಏನು ಬರೀಬೇಕಂದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಅಂತೇಳಿ ನಿಮಗೆ ಗೊತ್ತಿದೆ ಮಾಡೋದು ಹೆಂಗೆ ಅಂತೇಳಿ. ಅಗ್ರೀಡ್ ವ್ಯಾಲ್ಯೂ ಆಫ್ ಸಪ್ಲೈ ಅಂದರೆ ಕಾಸ್ಟ್ ಆಫ್ ಮಷಿನ್ನು, ಕಾಸ್ಟ್ ಆಫ್ ಫರ್ನಿಚರ್ ಬರೀತಾ ಇದ್ರಲ್ಲ, ಆ ಜಾಗದಲ್ಲಿ ಅಗ್ರೀಡ್ ವ್ಯಾಲ್ಯೂ ಆಫ್ ಸಪ್ಲೈ ಎಷ್ಟು ಕೊಟ್ಟಿದ್ದಾರೆ, 5,20,000. ನೀವು ಪ್ರಾಬ್ಲಮನ್ನು ಬರ್ಕೊಂಡು ಆಮೇಲೆ ಕೇಳಿಸ್ಕೊಳ್ತಾ ಹೋದರೆ ಅರ್ಥ ಆಗುತ್ತೆ. ಓಕೆ, ಮತ್ತು ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಅಗ್ರೀಡ್ ವ್ಯಾಲ್ಯೂ ಇನ್ಕ್ಲೂಡ್ಸ್ ಅಂದರೆ ಇನ್ಕ್ಲೂಡ್ ಆಲ್ರೆಡಿ ಆಗಿದೆ, ಇದನ್ನ ಇಗ್ನೋರ್ ಮಾಡಿಬಿಡಿ. ಅದನ್ನ ಇಗ್ನೋರ್ ಮಾಡಿದರೆ ಬೇರೆ ಏನು ಸಿಕ್ಕಿದೆ, ಸೇಫ್ ಗಾರ್ಡ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಏಜೆಂಟ್ ಕಮಿಷನ್ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್, ಈ 3 ಐಟಮ್ಸ್ ಏನಿದೆಲ್ಲ ಎಕ್ಸ್ಪೆನ್ಸಸ್ಗಳು ಇವು ಆಲ್ರೆಡಿ ಇನ್ಕ್ಲೂಡ್ ಆಗಿದ್ದಾವಂತ ಬಿಟ್ಟು ಹಾಕ್ಬಿಡಿ. ಸೊ ಇದನ್ನು ಆ್ಯಡ್ ಮಾಡ್ತೀರಿ. 10 ಇದೆ, 15 ಇದೆ, ಮತ್ತು 16,000 ಇದೆ. ಓಕೆ, ವೆನ್ ಯು ಆರ್ ಗೋಯಿಂಗ್ ಟು ಆ್ಯಡ್ ದೀಸ್ 3 ಎಕ್ಸ್ಪೆನ್ಸಸ್ ಟು 5,20,000, ದೆನ್ 5,61,000 ವಿಲ್ ಬಿ ದ ಟ್ಯಾಕ್ಸಬಲ್ ಚಾರ್ಜ್ ಆರ್ ಟ್ಯಾಕ್ಸಬಲ್ ಅಮೌಂಟ್, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ. ಹೇಗಾದರೂ ನೀವು ನಾಮಕರಣ ಮಾಡ್ಕೋಬೋದು. 5,20,000 ಪ್ಲಸ್ 41,000 ಈಸ್ ಈಕ್ವಲ್ ಟು 5,61,000. ದಿಸ್ 5,61,000 ಈಸ್ ದ ಟ್ಯಾಕ್ಸಬಲ್ ಚಾರ್ಜ್ ಅಥವಾ ಟ್ಯಾಕ್ಸಬಲ್ ಸಪ್ಲೈ ಆಯಿತು. ಇದಕ್ಕೆ GSTಯನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ, 12% ಹೇಳಿದ್ದಾರೆ. ಸೊ 6% ಪ್ಲಸ್ 6% ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ್ಯಡ್ CGST at 6% ಆನ್ 5,61,000, SGST at 6% ಆನ್ 5,61,000. ದಟ್ ಮೀನ್ಸ್ ದ ಟ್ಯಾಕ್ಸಬಲ್ ಚಾರ್ಜ್ ಮೇಲೆ ಅವೆರಡು 6% ಮಾಡಿದಾಗ 33,660, 33,660. ವೆನ್ ಯು ಆ್ಯಡ್ ಬೋತ್ ಆಫ್ ದೆನ್ ಈಗ 67,320 ಬರ್ತದೆ. ಇದನ್ನು ಇದರೊಂದಿಗೆ ನೀವು ಆ್ಯಡ್ ಮಾಡಿದಾಗ 6,28,320 ರೂಪೀಸ್ ಬರ್ತದೆ. ಕಾಣಿಸ್ತಾ ಇದೆ ಅಲ್ವಾ? ಓಕೆ ಫೈನ್. ಇದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಂಬಿಡಿ. ಎಸ್, ಪ್ರಾಬ್ಲಮ್ ಇದು. ಆಯ್ತಾ? ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್. ಫೈನ್. ಸೊ ಅದೇ ಪ್ರಕಾರವಾಗಿ ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ ಈಗ. ಆ್ಯಕ್ಚುಲಿ ದಿಸ್ ಇಸ್ ದ ಕ್ವಶನ್ ವಿಚ್ ಐ ಹ್ಯಾವ್ ಫೆಚ್ಡ್ ಫ್ರಮ್ ದ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಸೊ ದ ಕ್ವಶನ್ ಈಸ್ ಸಮಥಿಂಗ್ ಲೈಕ್ ದಿಸ್. ರವಿ, ಅ ಮ್ಯಾನುಫ್ಯಾಕ್ಚರರ್, ಹ್ಯಾಸ್ ಎಂಟರ್ಡ್ ಇನ್ ಟು ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಅ ಮಷಿನ್. ರವಿ ಅಂತಕ್ಕಂಥವ್ರು ಒಂದು ಕಾಂಟ್ರಾಕ್ಟಿಗೆ ಏನು ಮಾಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ.
ಏನು ಮಷಿನ್ ಸಪ್ಲೈ ಮಾಡ್ತೀನಿ ಅಂತೇಳಿ. ಸೊ ಪ್ರೈಸ್ ಆಫ್ ದ ಮಷಿನ್ ಇಸ್ 2,50,000. ಮಷಿನ್ ಇನ್ಸ್ಪೆಕ್ಷನ್ 4,200 ಇದೆ. ಪ್ಯಾಕಿಂಗ್ ಚಾರ್ಜ್ 13,250 ಇದೆ. ನೀವು ಯಾವುದಾದ್ರೂ ಕ್ವಶನ್ ಪೇಪರ್ ಓಪನ್ ಮಾಡಿದ್ರೆ ಯಾವುದಾದ್ರೂ ಕ್ವಶನ್ ಪೇಪರಿನ ಪ್ರಾಬ್ಲಮ್ ಇದಾಗಿರುತ್ತೆ. ಓಕೆನಾ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಫಾರ್ ಡಿಸ್ಪ್ಯಾಚ್ ಆ ಫಿನಿಶ್ಡ್ ಮಷಿನ್ 5250 ಇದೆ. ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್. ನೋಡಿ, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇದೆ. ಎಷ್ಟು? 14,500. ಅಂದರೆ ಇದು ಇಗ್ನೋರ್ ಮಾಡ್ತೀರಾ. ಜಿ ಎಸ್ ಟಿ ಪೇಬಲ್ 12% ಅಂತೆ. ಓಕೆ, ಏನು ಹೇಳಿದ್ದಾರೆ? ಜಿ ಎಸ್ ಟಿ ಪೇಡ್ ಆನ್ ಕ್ಯಾಪಿಟಲ್ ಗೂಡ್ಸ್. ನೋಡಿ, ಕ್ಯಾಪಿಟಲ್ ಗೂಡ್ಸ್ ಅಂದರೆ ನೀವು ಖರೀದಿ ಮಾಡಿದ್ದೀರಲ್ಲ, ಖರೀದಿ ಮಾಡಿದಾಗ ಪೇಮೆಂಟ್ ಮಾಡಿದ್ದು. ಜಿ ಎಸ್ ಟಿ ಪೇಡ್ ಆನ್ ನೀವು ಪೇಮೆಂಟ್ ಮಾಡಿರೋದು. ಜಿ ಎಸ್ ಟಿ ಪೇಡ್ ಆನ್ ಕ್ಯಾಪಿಟಲ್ ಗೂಡ್ಸ್ ಟು ಮ್ಯಾನುಫ್ಯಾಕ್ಚರರ್ ಮಷಿನ್ 7,500 ಆ್ಯಂಡ್ ಆನ್ ಇನ್ಪುಟ್ ಯೂಸ್ಡ್ 4,250 ಅಂತ ಬಟ್ ಹೇಳಿದ್ದಾರೆ. ಅಂದರೆ ಜಿ ಎಸ್ ಟಿ ಪೇಡ್ ಆನ್ ಕ್ಯಾಪಿಟಲ್ ಗೂಡ್ಸ್ ನೀವು ಪೇಮೆಂಟ್ ಮಾಡಿದ್ದು ಆಲ್ರೆಡಿ. ಯಾರಿಗೆ? ಟು ಮ್ಯಾನುಫ್ಯಾಕ್ಚರರ್. ಮಷಿನ್ಗೆ 7,500 ರೂಪಾಯಿ. ಮಷಿನನ್ನು ಖರೀದಿ ಮಾಡಿದ್ದೀರಲ್ಲ, ಆ ಮಷಿನ್ ಖರೀದಿ ಮಾಡಿದಾಗ ಅದ್ರ ಮೇಲೆ ಜಿ ಎಸ್ ಟಿ 7,500 ಆಲ್ರೆಡಿ ಕಟ್ಟಿದ್ದೀರ ನೀವುಗಳು. ಮತ್ತು ಇನ್ಪುಟ್ಸು ಅಂದರೆ ಬೇರೆ ಪರ್ಚೇಸ್ ಮಾಡಿದಿರಲ್ಲ, ಅದ್ರ ಮೇಲೆ 4,250 ಏನು ಮಾಡಿದ್ದೀರಾ? ಪೇಮೆಂಟ್ ಮಾಡಿದ್ದೀರಾ. ಓಕೆ, ಫೈನ್. ಫೈಂಡ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆನ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳ್ತಾರೆ. ಈಗೇನು ಮಾಡೋಣ ಅಂತಂದರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಸಪ್ಲೈ ಆ್ಯಂಡ್ ಜಿ ಎಸ್ ಟಿ ಪೇಯಬಲ್. ಜಿ ಎಸ್ ಟಿ ಪೇಬಲ್ ಹೇಳಿದ್ದಾರೆ ಅಂದರೆ ಸಪ್ರೇಟ್ ಮಾಡ್ತಾ ಇದ್ದೀರಾ. ಪರ್ಟಿಕ್ಯುಲರ್ಸ್ ರುಪೀಸ್ ಹಾಕ್ಕೊಳ್ತೀರಾ. ಕಾಸ್ಟ್ ಆಫ್ ದ ಮಷಿನ್ 2,50,000 ಕಾಸ್ಟ್ ಆಫ್ ದ ಮಷಿನ್ ಇದೆ. ನೆಕ್ಸ್ಟ್ ಆ್ಯಡ್ ಮಷಿನ್ ಇನ್ಸ್ಪೆಕ್ಷನ್ನು, ಪ್ಯಾಕಿಂಗ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಈ 3 ಎಕ್ಸ್ಪೆನ್ಸನ್ನು ಕೊಟ್ಟಿದ್ದಾರೆ. ವೆನ್ ಯು ಆ್ಯಡ್ ದೀಸ್ 3 ಎಕ್ಸ್ಪೆನ್ಸಸ್ ಟು 2,50,000, ಸೊ 2,72,700 ರೂಪೀಸ್ ಆಯಿತು. ಎಲ್ಲ ಎಕ್ಸ್ಪೆನ್ಸು 22,700 ಇದೆ. ಆ 22,700 ಈ 2,50,000ಗೆ ಆ್ಯಡ್ ಮಾಡಿದಾಗ 2,72,700 ಬಂತು. ಇದಕ್ಕೇನಂತ ಹೇಳ್ತೀರಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಈಗ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಯಿತು. ಈಗ ಜಿ ಎಸ್ ಟಿ ಪೇಬಲ್ ಕ್ಯಾಲ್ಕುಲೇಷನ್ ಓಕೆ, ಈಗ ಜಿ ಎಸ್ ಟಿ ಪೇಬಲ್ ಕ್ಯಾಲ್ಕುಲೇಷನ್ ನಾವು ಮಾಡೋದಾದರೆ ಕಾಣಿಸಲ್ಲ. ಓಕೆ, ಈಗ ನೋಡಿ ಇಲ್ಲೇನಿದೆ ಜಿ ಎಸ್ ಟಿ ಪೇಯಬಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ 2,72,700 ಇದೆಯಲ್ಲ. ಸೊ ಅದ್ರ ಮೇಲೆ ಇಲ್ಲಿ ಎಷ್ಟು ಹೇಳಿದ್ದಾರೆ? 12% ಹೇಳಿದ್ದಾರೆ. 6% ಹಾಕಬೇಕು. 6% ಮತ್ತು 6%. 2,72,700 ಇಂಟು 6%, 16,362. ಅದೇ ಥರ ಎಸ್ ಜಿ ಎಸ್ ಟಿನೂ ಕೂಡ 16,362 ಆಯಿತು. ಎರಡನ್ನು ಆ್ಯಡ್ ಮಾಡಿದಾಗ 32,724 ರೂಪೀಸ್. ಈಗ ನೀವು ಇಷ್ಟನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರ ಅವ್ರ ಹತ್ರ ಜಿ ಎಸ್ ಟಿ ಪೇಬಲ್ ಅಲ್ವಾ. 32,724. ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಟೋಟಲ್ ಬಿಲ್ ಎಲ್ಲ ಕೇಳಿರೋದವರು ಜಿ ಎಸ್ ಟಿ ಪೇಬಲ್ ಆಗಿರೋದ್ರಿಂದ ಇದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಲ್ವಾ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕಾಗಿದೆ ನಾವು ಅಂದರೆ ಅಲ್ವಾ, ಈಗ ನೆಟ್ ಜಿ ಎಸ್ ಟಿ ಪೇಬಲ್ ಮಾಡಬೇಕು. ಈಗ 32,724 ರೂಪಾಯಿ ನಾವೀಗ ಗೌರ್ಮೆಂಟಿಗೆ ಇವರಿಂದ ಕಲೆಕ್ಟ್ ಮಾಡಿದ್ದು ಗೌರ್ಮೆಂಟಿಗೆ ಇಷ್ಟು ಕಟ್ಟಬೇಕು. ಅದರಲ್ಲಿ ಆಲ್ರೆಡಿ ಪೇಮೆಂಟ್ ಮಾಡಿರೋದು ಒಂದು ಇದೆ ನೋಡಿ ಇಲ್ಲಿ. ಜಿ ಎಸ್ ಟಿ ಪೇಡ್ ಆನ್ ಕ್ಯಾಪಿಟಲ್ ಗೂಡ್ಸ್ ಇಲ್ಲಿ 7,500 ಮತ್ತು 4,250 ರೂಪಾಯಿ ನಾವು ಮೊದಲೇ ಪೇಮೆಂಟ್ ಮಾಡಿದ್ದೀವಿ. ಅದನ್ನು ಡಿಡಕ್ಟ್ ಮಾಡ್ಕೊಳ್ತೀನಿ. ಈಗ 32,724 ರೂಪಾಯಿ ಇದು ಗ್ರಾಸ್ ಜಿ ಎಸ್ ಟಿ ಆಯ್ತಿದ್ದು ಅಲ್ವಾ. ಇದು ಗ್ರಾಸ್ ಜಿ ಎಸ್ ಟಿ ಅಂತ ಹೇಳೋಣ. ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ನೀವು ಮೊದಲೇ ಪೇಮೆಂಟ್ ಮಾಡಿದ್ದನ್ನು ಮೈನಸ್ ಮಾಡಬೇಕು. ಪರ್ಚೇಸ್ ಮಾಡಿದಾಗ ಜಿ ಎಸ್ ಟಿ ಕಟ್ಟಿರ್ತೀರಲ್ಲ ಅದನ್ನು ಯಾವಾಗಲೂ ಮೈನಸ್ ಮಾಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಲ್ವಾ. ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಪಿಟಲ್ ಗೂಡ್ಸ್ ಮೇಲೆ 7,500 ಕಟ್ಟಿದ್ರಿ. ಇನ್ಪುಟ್ ಗೂಡ್ಸ್ ಮೇಲೆ 4,250 ರೂಪಾಯಿ ಪೇಮೆಂಟ್ ಮಾಡಿದ್ದೀರಾ ಅಲ್ವಾ. ಈಗ 32,724 ರೂಪಾಯಿದಲ್ಲಿ ಇವೆರಡನ್ನೂ ಮೈನಸ್ ಮಾಡಿದ್ರೆ 20,974 ರೂಪೀಸ್ ಬಂತು. ದಿಸ್ 20,974 ಟೋಟಲ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳಿ. ಓಕೆನಾ. ಇದು 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಮತ್ತು ಭಾಳಷ್ಟು ಈಸಿ ಇರೋಂಥದ್ದು ಇದು. ಯಾವಾಗಲೂ ಕೂಡ ಪರ್ಚೇಸ್ ಮಾಡಿದ್ರ ಮೇಲೆ ಟ್ಯಾಕ್ಸ್ ಹೆಂಗೆ ಕಟ್ತಿರಲ್ಲ ಅದನ್ನು ಐ ಟಿ ಸಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಲೇ ಹೇಳೋದು. ಅದನ್ನು ಟ್ಯಾಕ್ಸಬಲ್ ಗ್ರಾಸ್ ಏನು ಸಿಗುತ್ತಲ್ಲ ಅದರಲ್ಲಿ ಮೈನಸ್ ಮಾಡಿ. ಸೇಲ್ಸ್ ಮಾಡಿದ್ದೇನಿರ್ತದೋ ಅದ್ರ ಮೇಲೆ ಇಲ್ಲಿ ತೊಗೊಳ್ಳಿ. ಸೇಲ್ಸ್ ಮಾಡಿದ್ರ ಮೇಲೆ ಜಿ ಎಸ್ ಟಿ ನೀವು ಪೇಮೆಂಟ್ ಮಾಡಬೇಕಾಗಿರೋದು. ಪರ್ಚೇಸ್ ಮಾಡಿದ್ರಲ್ಲಿ ಆಲ್ರೆಡಿ ಕಟ್ಟಿದ್ರಲ್ಲ ಅದನ್ನು ಯಾವಾಗಲೂ ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೆಸರಿನಲ್ಲಿ ಮೈನಸ್ ಮಾಡ್ಕೊಳ್ಳಿ. ಓಕೆನಾ. ಇದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ. ಪ್ರಾಬ್ಲಮ್ ತೊಗೊಳ್ಳಿ ಫಸ್ಟು, ನೆಕ್ಸ್ಟು ಸೊಲ್ಯೂಷನ್ನು. ನಾನು ಹೇಳ್ತಾ ಇರಬೇಕಾದ್ರೆ ಬರ್ಕೊಳ್ತಾ ಹೋಗ್ಬೋದು ನೀವು. ಓಕೆ, 10 ಮಾರ್ಕ್ಸಿಗೆ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ. ಇದು 10 ಅಥವಾ 15ಗೂ ಕೂಡ ಕೇಳ್ಬೋದು. ಈ ಥರ ಕೇಳಿದಾಗ ಯಾವ ರೀತಿ ಕೇಳ್ತಾರೆ 10 ಅಥವಾ 15 ಅಂತ ನೋಡೋದಾದರೆ ನೋಡಿ ಏನು ಹೇಳಿದ್ದಾರೆ. ಹರಿಹರ. ಸೊ ಹರಿಹರ ಆ್ಯಂಡ್ ಕೋ ಪ್ರೈವೇಟ್ ಲಿಮಿಟೆಡ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ರೂಪೀಸ್ 3,30,000. ಸೊ ಈಗ ಹರಿಹರದಲ್ಲಿರ್ತಕ್ಕಂತಹ ಒಂದು ಕಂಪನಿ ಹರಿಹರ ಆ್ಯಂಡ್ ಕೋ ಪ್ರೈವೇಟ್ ಲಿಮಿಟೆಡ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ರೂಪೀಸ್ 3,30,000 3,30,000 ರೂಪಾಯಿಗೆ ಗೂಡ್ಸನ್ನು ಖರೀದಿ ಮಾಡಿದೆ ಫ್ರಮ್ ದ ಔಟ್ಸೈಡ್
ಔಟ್ಸೈಡ್ ದ ಸ್ಟೇಟ್ ಅಂತೇಳಿ. ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಇದು ಔಟ್ಸೈಡ್ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದೆ ಅಂದರೆ IGST ಆಯಿತು, ಬೇರೆ ಸ್ಟೇಟಿಂದ ಖರೀದಿ ಮಾಡಿದೆ. ಹಿ ಸೋಲ್ಡ್ ಗೂಡ್ಸ್ ಫಾರ್ ದ 4 lakh 3,30,000 ರೂಪಾಯಿಗೆ ಬೇರೆ ರಾಜ್ಯದಿಂದ ಗೂಡ್ಸನ್ನು ತೊಗೊಂಡು ಬಂದುಬಿಟ್ಟು ಅದನ್ನು 4 ಲಕ್ಷ ರೂಪಾಯಿಗೆ ಏನು ಮಾಡಿದ್ದಾರೆ, ಲೋಕಲಿ ಸೇಲ್ ಮಾಡಿದ್ದಾರೆ. ಈ ಸೋಲ್ಡ್ ಗೂಡ್ಸ್ ಫಾರ್ ₹4 lakh ಲೋಕಲಿ ಅಂದರೆ ನಮ್ಮಲ್ಲೇ ಏನು ಮಾಡಿದ್ದಾರೆ ಅಂದರೆ 4 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ₹1,70,000 ವರ್ತ್ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್, 3,30,000 ರೂಪಾಯಿಗೆ ಖರೀದಿ ಮಾಡಿದಾರಲ್ವಾ. ಓಕೆ, ಅದರಲ್ಲಿ 4 ಲಕ್ಷ ರೂಪಾಯಿಗೆ ಏನು ಮಾಡಿದ್ದಾರೆ ಅಂದರೆ ಲೋಕಲಿ ಸೇಲ್ ಮಾಡಿದ್ದಾರೆ. ಇನ್ನು 1,70,000 ರೂಪಾಯಿಗೆ ಹೊರಗಡೆಗೆ ಸೇಲ್ ಮಾಡಿದ್ದಾರೆ ಅವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಪೇಡ್ ದ ಟೆಲಿಫೋನ್ ಬಿಲ್ 20,000, ಟೆಲಿಫೋನ್ ಬಿಲ್ 20,000 ಪೇಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಪರ್ಚೇಸ್ಡ್ ಆ್ಯಂಡ್ ಏರ್ ಕಂಡೀಷನ್, ಮತ್ತು ಒಂದು ಏರ್ ಕಂಡೀಷನನ್ನು ಕೂಡ ಪರ್ಚೇಸ್ ಮಾಡಿದಾರಂತೆ ಫಾರ್ ದ ಆಫೀಸ್ ಯೂಸ್ಗೆ. ಅದು 40,000 ರೂಪಾಯಿಗೆ ಒಂದು ಏರ್ ಕಂಡೀಷನ್ ಪರ್ಚೇಸ್ ಮಾಡಿದ್ದಾರೆ. ಲೋಕಲಿನ ಪರ್ಚೇಸ್ ಮಾಡಿದ್ದಾರೆ. ಸೊ ಕ್ಯಾಲ್ಕುಲೇಟ್ ದ ನೆಟ್ GST ಪೇಯಬಲ್ ಇಫ್ ದ GST ಈಸ್ 9% ಆ್ಯಂಡ್ CGST ಈಸ್ 9% ಆ್ಯಂಡ್ SGST ಈಸ್ 9% ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ ಅಲ್ವಾ. ಹಾಗಾದರೆ ಇದರಲ್ಲಿ ಎಷ್ಟು ಪರ್ಚೇಸ್ ಇದೆ ಮತ್ತು ಎಷ್ಟು ಸೇಲ್ಸ್ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಬಟ್ ನಮಗೆ ಪರ್ಚೇಸ್ಗಿಂತ ಸೇಲ್ಸೇ ಭಾಳ ಇಂಪಾರ್ಟೆಂಟು, ಯಾಕಂದರೆ ಸಪ್ಲೈ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಹಂಗಾಗಿ ಸೇಲ್ಸ್ ಆಗಿರೋದನ್ನು ನೋಡೋಣ. ದ ಫಸ್ಟ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ 3,30,000 ಇದು ಒಂದು ಪರ್ಚೇಸ್ ಆಯಿತು ಅಲ್ವಾ. ಇಲ್ಲಿ ಔಟ್ಸೈಡಿಂದ ಒಂದು ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟು ಈ ಸೋಲ್ಡ್ ಗೂಡ್ಸ್ ಫಾರ್ 4 lakh ಲೋಕಲಿ ಆ್ಯಂಡ್ 1,70,000 ವರ್ತ್ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್. 2 ಸೇಲ್ ಆಗಿದೆ. ಒಂದು 4 ಲಕ್ಷ ರೂಪಾಯಿಗೆ ವಿತಿನ್ ದ ಸ್ಟೇಟ್ ಸೇಲ್ ಮಾಡಿದ್ದಾರೆ ಲೋಕಲಿ, ಮತ್ತು 1,70,000 ರೂಪಾಯಿಗೆ ಔಟ್ಸೈಡಲ್ಲಿ ಸೇಲ್ ಮಾಡಿದ್ದಾರೆ. 2 ಸೇಲ್ ಆಯಿತು ಅಲ್ವಾ. 2 ಸೇಲ್ ಆಯಿತು, ಮೇಲೆ ಒಂದು ಪರ್ಚೇಸ್ ಆಯಿತು. ಫೈನ್. ಈ ಪೇಡ್ ದ ಟೆಲಿಫೋನ್ ಬಿಲ್ ₹20,000 ಆ್ಯಂಡ್ ಪರ್ಚೇಸ್ಡ್ ಆ್ಯಂಡ್ ಏರ್ ಕಂಡೀಷನ್ ಪರ್ಚೇಸ್ ಮಾಡಿದ್ದಾರೆ. 2 ಪರ್ಚೇಸ್ ಆಯಿತು. 3,30,000 ರೂಪಾಯಿ ಒಂದು ಪರ್ಚೇಸು ಮತ್ತು ಏರ್ ಕಂಡೀಷನ್ ಒಂದು ಪರ್ಚೇಸು, ಒಟ್ಟು 2 ಪರ್ಚೇಸ್ ಆಯಿತು. 2 ಸೇಲ್ಸ್ ಆಗಿದೆ. ಆಫೀಸ್ ಯೂಸಿಗೆ ಪರ್ಚೇಸ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ದ ನೆಟ್ GST ಪೇಯಬಲ್ ಇಫ್ ದ CGST ಈಸ್ 9%, SGST ಈಸ್ 9%. 2 ಪರ್ಚೇಸ್ ಆಗಿದೆ, 2 ಸೇಲ್ಸ್ ಆಗಿದೆ. ನಾವು ಫಸ್ಟು ಸೇಲ್ಸಿನ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಸೇಲ್ಸಿಂದ ತಾನೇ ನಮಗೆ ಬೇಕಾಗಿರೋದು, ಸಪ್ಲೈ ಬೇಕಾಗಿದೆ. ಹಾಗಾಗಿ ನೋಡಿ, ಕಾಸ್ಟ್ ಆಫ್ ಸಪ್ಲೈ ವಿತಿನ್ ದ ಸ್ಟೇಟು 4 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಅಲ್ವಾ. ನೆಕ್ಸ್ಟು ಕಾಸ್ಟ್ ಆಫ್ ಸಪ್ಲೈ ಆಫ್ ದ ಔಟ್ಸೈಡ್ ದ ಸ್ಟೇಟು 3,30,000 ರೂಪಾಯಿಗೆ ಏನು ಖರೀದಿ ಮಾಡಿದ್ರಲ್ಲ ಅದನ್ನೇನು ಮಾಡಿದರೆ ಲಾಭ ಎಲ್ಲ ಸೇರಿಸ್ಕೊಂಡು 4 ಲಕ್ಷ ರೂಪಾಯಿಗೆ ಔಟ್ಸೈಡ್ ಸೇಲ್ ಮಾಡಿದ್ದಾರೆ. ಮತ್ತು 1,70,000ಗೆ ವಿತಿನ್ ದ ಸ್ಟೇಟ್ ಸೇಲ್ ಮಾಡಿದ್ದಾರೆ. ಒಟ್ಟು ಸೇಲ್ಸ್ ಎಷ್ಟಾಯಿತು ಅಂದರೆ 5,70,000 ಆಗಿದೆ. ಕೆಲವು ಎಕ್ಸ್ಪೆನ್ಸಸ್ಗಳು ಕೂಡ ಇನ್ಕರ್ಡ್ ಮಾಡಿದ್ದಾರೆ. ಏನೇನು ಎಕ್ಸ್ಪೆನ್ಸ್ ಇನ್ಕರ್ಡ್ ಮಾಡಿದ್ದಾರೆ? ಟೆಲಿಫೋನ್ ಬಿಲ್ಲನ್ನು ಯಾವಾಗಲೂ ಇಗ್ನೋರ್ ಮಾಡಿ. ಒಂದು ವೇಳೆ ನೀವು ಸಪ್ಲೈ ತೊಗೊಳ್ಬೋದು, ಇದನ್ನು ತೊಗೊಂಡ್ರೆ ನೋಡಿ ತೊಗೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟು ಹಾಕ್ರಿ. ಓಕೆ, ಯಾಕಂದರೆ ಟೆಲಿಫೋನ್ ಬಿಲ್ಲು ನೀವೇನಾದ್ರು ಗೂಡ್ಸ್ ಖರೀದಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಸೇಲ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಟೆಲಿಫೋನ್ ಬಿಲ್ ಬರುತ್ತೆ. ಅದನ್ನು GST ಒಳಗಡೆ ಆ್ಯಡ್ ಮಾಡೋದಿಲ್ಲ. ಇಲ್ಲ, ಅದನ್ನು ನೀವು ಆ್ಯಡ್ ಮಾಡ್ತೀರಂದ್ರೆ ಮಾಡ್ಕೋಬೋದು, ತಪ್ಪೇನಿಲ್ಲ. ಬಟ್ ನೀವು ಅಡ್ಜಸ್ಟ್ಮೆಂಟಲ್ಲಿ ಹೇಳಬೇಕಾಗುತ್ತೆ ಟೆಲಿಫೋನ್ ಬಿಲ್ ಈಸ್ ಟ್ರೀಟೆಡ್ ಆಸ್ ಬಿಸ್ನೆಸ್ ಅಂತೇಳಿ, ಬಿಸ್ನೆಸ್ ಪರ್ಪೋಸ್ ಅಂತ ತೋರಿಸ್ಬೋದು. ಇಲ್ಲಾಂದರೆ ಟೆಲಿಫೋನ್ ಬಿಲ್ ಎಕ್ಸಮ್ಟ್ ಅಂತ ಹಾಕಿರಿ. ಓಕೆನಾ, ಬೇರೆ ಏನು ಎಕ್ಸ್ಪೆನ್ಸ್ ಇಲ್ಲ. 5,70,000 ಇದೆ. ಓಕೆ, 5,70,000 ರೂಪೀಸ್ ಆ್ಯಡ್ ಆಯಿತು. ಸೊ ಟೋಟಲ್ 5,70,000 ಟ್ಯಾಕ್ಸಬಲ್ ಸಪ್ಲೈ ಆಯಿತು. 2 ತನ ಸೇಲ್ಸ್ ಮಾಡಿದ್ದು, ಸೇಲ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅದು ಸಂಬಂಧ ಬೇರೆ ಟೆಲಿಫೋನ್ ಬಿಲ್ ಬಿಟ್ಟು ಬೇರೆ ಏನು ಎಕ್ಸ್ಪೆನ್ಸ್ ಬಂದರೂ ಕೂಡ ತೊಗೊಳ್ಳಿ. ಕೆಲವರು ಟೆಲಿಫೋನ್ ಬಿಲ್ಲು ತೊಗೊಳ್ತಾರೆ, ತೊಗೊಂಡ್ರೆ ತಪ್ಪಿಲ್ಲ. ತೊಗೊಂಡ್ರೆ ಬಿಸ್ನೆಸ್ ಪರ್ಪೋಸಿಗೆ ಆಯಿತು ಅಂತಂದ್ಬಿಟ್ಟು ನೋಟನ್ನು ಬರೀರಿ. ಫೈನ್. ಈಗ ನೆಟ್ GST ಪೇಯಬಲ್ ಮಾಡಬೇಕು. ಈಗ ನೋಡಿ, ಪರ್ಚೇಸು ಮತ್ತು ಸೇಲ್ಸು ವಿತಿನ್ ದ ಸ್ಟೇಟ್ ಆಗಿದೆ ಮತ್ತು ಔಟ್ಸೈಡ್ ದ ಸ್ಟೇಟು ಕೂಡ ಆಗಿದೆ. ಹಂಗಾಗಿ ಏನು ಮಾಡಿದ್ದೀನಿ, ನಾನು 3 ಭಾಗ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲೇ ಮಾಡ್ಕೋಬೋದು, ಏನು ಸಮಸ್ಯೆ ಏನಿಲ್ಲ. CGST, SGST ಮತ್ತು IGST. ಯಾಕಂದರೆ ಇಂಟರ್ಸ್ಟೇಟು ಇದೆ ಮತ್ತು ಇಂಟ್ರಾಸ್ಟೇಟು ಕೂಡ ಇದೆ. ಇಂಟ್ರಾಸ್ಟೇಟ್ ಇದೆ, ಸ್ಟೇಟ್ ಒಳಗೂ ಇದೆ, ಸ್ಟೇಟ್ ಹೊರಗೂ ಇದೆ. ಹಾಗಾಗಿ CGST, SGST ಮತ್ತು IGST ಅಂತ 3 ಭಾಗ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವು ಸಪ್ಲೈ ಮಾಡಿದ್ದಕ್ಕೆ ಏನು ಮಾಡೋಣ, GST ಅಪ್ಲೈ ಮಾಡಬೇಕು. ಸಪ್ಲೈ ಮಾಡಿದ್ದಕ್ಕೆ ಅಲ್ವಾ. ಓಕೆ, ಸೊ ಅಲ್ಲಿ ನೋಡೋದಾದರೆ ನೋಡಿ, ಫಸ್ಟ್ ಪರ್ಟಿಕ್ಯುಲರ್ CGST, SGST, IGST ಹಾಕ್ಕೊಂಡಿದ್ದೀರಾ. ಕಾಸ್ಟ್ ಆಫ್ ಸಪ್ಲೈ ವಿತಿನ್ ದ ಸ್ಟೇಟ್, ಇಲ್ಲಿ 2 ಥರದ GSTಗಳಿದ್ದಾವೆ ಹೌದಲ್ವಾ. ನೋಡಿ, 4 ಲಕ್ಷ ರೂಪಾಯಿ ವಿತಿನ್ ದ ಸ್ಟೇಟ್ ಇದೆ, ಔಟ್ಸೈಡ್ 1,70,000 ಇದೆ. 2 ಮೇಲೆ ಅಪ್ಲೈ ಮಾಡೋದಾದರೆ ಕಾಸ್ಟ್ ಆಫ್ ಸಪ್ಲೈ ವಿತಿನ್ ದ ಸ್ಟೇಟ್ ಎಷ್ಟಿದೆ, 4 ಲಕ್ಷ ಇದೆ. 4 ಲಕ್ಷದ ಮೇಲೆ 9% CGST, SGST ಮಾಡಿದಾಗ CGST 36,000, SGST 36,000. IGST ಏನಿಲ್ಲ, ಯಾಕಂದರೆ ವಿತಿನ್ ದ ಸ್ಟೇಟ್ ಆಗಿರೋದ್ರಿಂದ IGST ಇಲ್ಲ, ಬಿಟ್ಟು ಹಾಕ್ರಿ. ನೆಕ್ಸ್ಟು ಇನ್ನೊಂದು 1,70,000 ಔಟ್ಸೈಡ್ ಮಾಡ್ಕೊಂಡಿದ್ವಿ ಹೌದಲ್ವಾ.
ಸೊ ಔಟ್ಸೈಡ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನೋಡಿ ಕಾಸ್ಟ್ ಆಫ್ ಸಪ್ಲೈ ಔಟ್ಸೈಡ್ ದ ಸ್ಟೇಟ್ 1,70,000. ಅದ್ರ ಮೇಲೆ ಔಟ್ಸೈಡ್ ಅಂತಂದರೆ ಏನದು CGST SGST ಬರಲ್ಲ, IGST ಬರ್ತದೆ ಅಲ್ವಾ. ಹಂಗಾಗಿ 18% ನೇರೋಗಿ 9% ಪ್ಲಸ್ 9% ಎರಡೂ ಸೇರಿಸಿದರೆ 18% ಆಗುತ್ತೆ. 1,70,000 ಮೇಲೆ 18% ಅಪ್ ಕ್ಯಾಲ್ಕುಲೇಟ್ ಮಾಡಿದಾಗ IGST ಕಾಲಮಲ್ಲಿ 30,600 ನಾನು ಕೊಡ್ತಾ ಇದ್ದೀನಿ. ಅಂದರೆ ಇದು ಇಂಟರ್ ಸ್ಟೇಟು, ಓಕೆನಾ, ಇಂಟರ್ ಸ್ಟೇಟ್ ಆಗುತ್ತೆ, ಇದು ಇಂಟರ್ ಸ್ಟೇಟ್ ಆಗುತ್ತೆ ಅಲ್ವಾ. 30,600 ಹಾಕೊಂಡಿದ್ದೀನಿ. ನಮ್ಮ ರಾಜ್ಯದ ಒಳಗಡೆಗೆ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ದಕ್ಕೆ ಇದು 2 ಹಾಕಿದ್ದೀನಿ, ರಾಜ್ಯದ ಹೊರಗಡೆಗೆ ಸಪ್ಲೈ ಮಾಡೋದಕ್ಕೆ ಇದು ಒಂದೇ ಹಾಕಿದ್ದೀನಿ ಅಲ್ವಾ. ಓಕೆ, ಇದು ಪರ್ಚೇಸ್ 2 ತಾನೇ ಮಾಡಿರೋದು ನಾವು, 2ನೇ. ಸೊ ಗ್ರಾಸ್ GST ಎಷ್ಟಾಯಿತು, ಇದು 36,000, ಇದು 36,000, ಇದು 30,600 ಆಯಿತು. ಅಂದರೆ ನಾವು ಸೇಲ್ಸ್ ಮಾಡಿದ್ದೀವಲ್ಲ, ಸೇಲ್ಸ್ ಮಾಡಿದ್ರಿಂದ ಕಸ್ಟಮರಿಂದ ಕಲೆಕ್ಟ್ ಮಾಡ್ಕೊಂಡಂಥ ಅಮೌಂಟ್ ಇದು. ಹಂಗಾಗಿ ನಾವು ಸೆಂಟ್ರಲ್ GST ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ 36,000 ಕಟ್ಟಬೇಕು, ಸ್ಟೇಟ್ ಗೌರ್ಮೆಂಟಿಗೆ 36,000 ಕೊಟ್ಟಬೇಕು, ಮತ್ತು ಅದೇ ಸೆಂಟ್ರಲ್ ಗೌರ್ಮೆಂಟಿಗೆ 30,600 IGST ಹೆಸರಲ್ಲಿ ಪೇಮೆಂಟ್ ಮಾಡಬೇಕೀಗ. ಓಕೆನಾ, ಫೈನ್. ಈಗ ನೀವು ಪರ್ಚೇಸ್ ಮಾಡಿ ಇದರಲ್ಲಿ ಪರ್ಚೇಸ್ ಮಾಡಿದಾಗ ಸ್ವಲ್ಪ ಟ್ಯಾಕ್ಸನ್ನು ಆಲ್ರೆಡಿ ಕಟ್ಟಿದ್ರಿ ನೀವುಗಳು ಅಲ್ವಾ. ಸೊ ಪರ್ಚೇಸ್ ಮಾಡಿದಿರಲ್ಲ ಬೇರೆ ಕಡೆಯಿಂದ, ಇಲ್ಲಿ ಹೇಳಿದ್ದಾರೆ ನೋಡಿ ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ. ಸೊ ಪರ್ಚೇಸ್ಡ್ ಗೂಡ್ಸ್ 3,30,000ಗೆ ಪರ್ಚೇಸ್ ಮಾಡಿದ್ರಿ ನೀವುಗಳು, ಮತ್ತು ಏರ್ ಕಂಡೀಷನ್ನು ಕೂಡ ಪರ್ಚೇಸ್ ಮಾಡಿದ್ರಿ. 2 ಪರ್ಚೇಸ್ ಇರ್ತಾನೆ, ಅವೆರಡು ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಮೈನಸ್ ಮಾಡಬೇಕು ನಾವೀಗ ಅಲ್ವಾ. ಅದನ್ನು ನೋಡಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡಿ. ಗೂಡ್ಸ್ ಫ್ರಮ್ ಔಟ್ಸೈಡ್ 3,30,000 ಹೊರ ರಾಜ್ಯದಿಂದ ಪರ್ಚೇಸ್ ಮಾಡಿದ್ರಿ ನೀವುಗಳು. ಗೂಡ್ಸ್ ಫ್ರಮ್ ಔಟ್ಸೈಡ್ 3,30,000 ಹೊರ ರಾಜ್ಯದಿಂದ ಮಾಡಿದ್ರೆ ಅಂದರೆ IGST ತಾನೆ. ಓಕೆ, ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಮೈನಸ್ ಮಾಡಬೇಕು. ನೀವು ಪರ್ಚೇಸ್ ಮಾಡೋದು ನೀವು ಕಟ್ಟಿದ್ರಲ್ಲ, ಅದನ್ನು ಈ ಕಟ್ಟಬೇಕಾಗಿರೋ ಅಮೌಂಟಲ್ಲಿ ಮೈನಸ್ ಮಾಡಬೇಕು ನೀವೀಗ. ಸೊ 3,30,000 ಇಂಟು 18% ಮಾಡಿದಾಗ ಏನು ಅಮೌಂಟ್ ಬರ್ತದೆ IGST ಒಳಗಡೆಗೆ ಹಾಕ್ತೀನಿ. 59,400 ಅಂದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಗೆ IGST ಹೆಸರಲ್ಲಿ 30,600 ಕಟ್ಟಬೇಕಾಗಿತ್ತು. ಬಟ್ ನಾನು ಆಲ್ರೆಡಿ 59,400 ಪರ್ಚೇಸ್ ಮಾಡಿದಾಗಲೇ ನಾನು ಕಟ್ಟಿದ್ದೀನಿ ಅಂದಾಗ ಸೆಂಟ್ರಲ್ ಗೌರ್ಮೆಂಟ ನನಗೆ ದುಡ್ಡು ಕೊಡಬೇಕಾಗಿದೆ. ಈಗ IGSTದು ನನಗೆ ರಿಟರ್ನ್ ಆಗಬೇಕಾಗಿದೆ. ಇರಲಿ, 59,000 ಹಾಕಿದ್ದೀನಿ. ನೆಕ್ಸ್ಟ್ ಗೂಡ್ಸ್ ವಿತಿನ್ ದ ಸ್ಟೇಟ್ ಪರ್ಚೇಸ್ ಮಾಡಿದ್ನಲ್ಲ. ಸೊ ವಿತಿನ್ ದ ಸ್ಟೇಟ್ ಅಂತಂದರೆ 40,000 ಪರ್ಚೇಸ್ ಮಾಡಿದ್ನಲ್ಲ, ಏನನ್ನು AC ಪರ್ಚೇಸ್ ಮಾಡಿದ್ದೆ ನಾನು, ಅದು CGST ಮತ್ತು SGST ಹೆಸರಲ್ಲಿ. ಅಂದರೆ 40,000 ಇಂಟು 9% ಮಾಡಿದಾಗ 3,600 ಬರ್ತದೆ. 3,600 CGST, 3,600 SGST ಬಂತು ಅಲ್ವಾ. ಈ 36,000 GST ಒಳಗಡೆಗೆ ನಾನು ಕಟ್ಟಬೇಕಾಗಿರೋದ್ರಲ್ಲಿ ಆಲ್ರೆಡಿ ಕಟ್ಟಿದ 3,600 ಮೈನಸ್ ಮಾಡಿದರೆ 32,400 ಬಂತು. ಈ 36,000 CGST ಏನು SGST ಪೇಮೆಂಟ್ ಮಾಡಬೇಕಾಗಿತ್ತಲ್ಲ ಸ್ಟೇಟ್ ಗೌರ್ಮೆಂಟಿಗೆ, ಅದರಲ್ಲಿ ನಾನು ಮೊದಲೇ ಕಟ್ಟಿರ್ತಕ್ಕಂಥ 3,600 ಮೈನಸ್ ಮಾಡಿದ್ರೆ 32,400 ಬಂತು. ಸರಿನಾ, ಫೈನ್. ಮತ್ತು ಇಲ್ಲಿ ಬಂದಾಗ 30,400 ಈಗ ನಾನು ಪೇಮೆಂಟ್ ಮಾಡಬೇಕು. ಮೊದಲೇ ನಾನು 59,400 ಕಟ್ಟಿದ್ರಿಂದ ಮೈನಸ್ 28,800 ಅಂದರೆ ಗೌರ್ಮೆಂಟಿಂದನೇ ನನಗೆ ಇನ್ನೂ 28,800 ಬರಬೇಕಾಗಿದೆ ಅಂಥೇಳಿ. ಸೊ ಈ ಥರ 32,400 ಪ್ಲಸ್ 32,400 ಈಗ ನಾನು ಕಟ್ಟಬೇಕಾಗಿದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನನಗೆ IGST ಅಕೌಂಟಿಂದ ನನಗೆ 28,800 ಗೌರ್ಮೆಂಟೇ ಕೊಡಬೇಕಾಗಿದೆ. ಓಕೆ, ಹಾಗಾದರೆ ಇದನ್ನು ಇಲ್ಲಿ ಸೆಟಪ್ ಮಾಡ್ಬೋದಲ್ವಾ? ಎಸ್, ಮಾಡ್ಬೋದು. ಅಂದರೆ ಇಲ್ಲಿ ನೋಡಿ CGST ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ 37,400 ನಾನು ಕಟ್ಟಬೇಕಾಗಿದೆ. ಬಟ್ ಅದೇ ಸೆಂಟ್ರಲ್ ಗೌರ್ಮೆಂಟು IGST ಹೆಸರಲ್ಲಿ ನನಗೆ 28,800 ನನಗೆ ರಿಟರ್ನ್ ಮಾಡಬೇಕಾಗಿದೆ. ಅದನ್ನು ಇಲ್ಲಿ ಸೆಟಪ್ ಮಾಡ್ತೀನಿ. ಅದನ್ನು ಮೈನಸ್ GST ಅಡ್ಜಸ್ಟೆಡ್ ಅಂತೇಳಿ ಈ 28,800 ಇಲ್ಲಿ ಅಡ್ಜಸ್ಟ್ ಮಾಡಿದರೆ 32,400 ಕಟ್ಟಬೇಕಾಗಿತ್ತು ರೀ. ನೀವೇ 28,800 ಕಟ್ಟಬೇಕಾಗಿತ್ತಲ್ಲ, ಅದ್ರಲ್ಲಿ ಮೈನಸ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಮೈನಸ್ ಮಾಡ್ಕೊಂಡಾಗ 3,400 ಮಾತ್ರ ನಾನು ಗೌರ್ಮೆಂಟಿಗೆ ಕಟ್ಟಬೇಕೀಗ. ಇನ್ನು SGSTದು 37,400 ನಾನು ಕಟ್ಟಬೇಕು. ಇಲ್ಲಿಗೆ ಸೆಟಪ್ ಮಾಡೀನಿ, ಇಲ್ಲಿ ಮುಗೀತು. ಅಂದರೆ ನೆಟ್ GST ಪೇಯಬಲ್, ಇದು ನೆಟ್ GST ಪೇಯಬಲ್ ಅಂತ ಬರೀತೀನಿ. ನೆಟ್ GST ಪೇಯಬಲ್ ಸೆಂಟ್ರಲ್ ಗೌರ್ಮೆಂಟಿಗೆ CGST ಹೆಸರಲ್ಲಿ 3,600 ಕಟ್ಟಬೇಕು. SGST ಸ್ಟೇಟ್ ಗೌರ್ಮೆಂಟಿಗೆ 32,400 ಕಟ್ಟಬೇಕು. ಇದು CGST IGST ಹೆಸರಿನಲ್ಲಿ ಏನೂ ಕಟ್ಟಂಗಿಲ್ಲ, ಅಂದರೆ ಅವರೇ ಕೊಡಬೇಕಾಗಿತ್ತು. ಅದನ್ನು ಇದರಲ್ಲಿ ಮುರಿ ಹಾಕ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು 15 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಇರ್ತದೆ. ಈ ಪ್ರಾಬ್ಲಮ್ ಆಕಾರ ನೋಡಿದರೆ 15 ಮಾರ್ಕ್ಸಿಗೆ ಕೇಳೋದಿದ್ದ. ಓಕೆನಾ, ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆರಾ, ನೆಕ್ಸ್ಟು CGST ಪೇಯಬಲ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ನೆಕ್ಸ್ಟು ಓಕೆ, ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಓಕೆ, ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದನ್ನು ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಸೊಲ್ಯೂಷನ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಗಾಬರಿ ಆಗಬೇಡಿ. ಬಟ್ ನೀವೇ ಟ್ರೈ ಮಾಡೋಕ್ಕೆ ಸಾಲ್ವ್ ಮಾಡಿ.
ನೋಡಿ ಏನು ಹೇಳಿದ್ದಾರೆ, ಸಾಹಿರ್ ಆ್ಯಂಡ್ ಕೋ ಪರ್ಚೇಸ್ಡ್ ಕಂಪನಿ ಪರ್ಚೇಸ್ಡ್ ಅ ಗೂಡ್ಸ್ ಫಾರ್ ರುಪೀಸ್ 2,80,000ಗೆ ಪರ್ಚೇಸ್ ಮಾಡಿದರೆ ಫ್ರಮ್ ಔಟ್ಸೈಡ್ ದ ಸ್ಟೇಟ್, ಹೊರ ರಾಜ್ಯದಿಂದ ಖರೀದಿ ಮಾಡಿದ್ದಾರೆ. ಅಂದರೆ IGST ಒಳಗಡೆಗೆ ಹೋಗುತ್ತೆ, ITC ಒಳಗಡೆಗೆ ಲೆಸ್ ಆಗೋಂಥ GST ಇದು. ಈ ಸೋಲ್ಡ್ ಗೂಡ್ಸ್ ಫಾರ್ ರುಪೀಸ್ 3,50,000 ಲೋಕಲಿ, 3,50,000 ರೂಪಾಯಿಗೆ ಲೋಕಲಿ ಸೇಲ್ ಮಾಡಿದ್ದಾರೆ. ಅಗೇನ್ ಈ ಸೋಲ್ಡ್ 1 lakh ರೂಪಿ 1 lakh ವರ್ತ್ ಆಫ್ ದ ಗೂಡ್ಸ್ ಔಟ್ಸೈಡ್ ದ ಸ್ಟೇಟ್, ಮತ್ತು ಹೊರಗಡೆಗೆ 1 ಲಕ್ಷ ರೂಪಾಯಿದು ಸೇಲ್ ಮಾಡಿದ್ದಾರೆ ಅಲ್ವಾ. ನೋಡಿ ಪರ್ಚೇಸ್ ಗೂಡ್ಸು ಒಂದು ಪರ್ಚೇಸ್ ಆಯಿತು, ಇಲ್ಲಿ ಸೇಲ್ಸ್ ಆಗಿದೆ, ಒಂದು ಸೇಲ್ಸ್ ಆಗಿದೆ ಲೋಕಲಿ, ಅಗೇನ್ ಸೋಲ್ಡ್ 1 lakh, 2 ಸೇಲ್ಸ್ ಆಯಿತು. ಓಕೆ ಫೈನ್. ಈ ಪೇಡ್ ದ ಟೆಲಿಫೋನ್ ಬಿಲ್ 10,000 ರೂಪೀಸ್ ಟೆಲಿಫೋನ್ ಬಿಲ್ ಕೊಟ್ಟಿದ್ದಾರೆ, ಇದನ್ನ ಇಗ್ನೋರ್ ಮಾಡ್ಕೊಳ್ಳಿ. ಈ ಪರ್ಚೇಸ್ ಅನ್ ಏರ್ ಕಂಡೀಷನರ್ ಫಾರ್ ಈಸ್ ಆಫೀಸ್ ಪರ್ಪಸ್ 22,000 ಲೋಕಲಿ ಪರ್ಚೇಸ್ ಮಾಡಿದ್ದಾರೆ. ಅಂದರೆ 2 ಪರ್ಚೇಸ್, ಇಲ್ಲೊಂದು ಪರ್ಚೇಸ್ ಆಯಿತು, ಇಲ್ಲೊಂದು ಪರ್ಚೇಸ್, 2 ಪರ್ಚೇಸ್ ಆಯಿತು, 2 ಸೇಲ್ಸ್ ಆಗಿದೆ ಅಲ್ವಾ ಲೋಕಲಿ. ಇಫ್ ದ GST ಈಸ್ 18%, SGST ಈಸ್ 18%, ಕ್ಯಾಲ್ಕುಲೇಟ್ ದ ನೆಟ್ GST ಪೇಬಲ್. GST 18% ಅಂತೆ, SGST ಸರಿ ಇದು IGST, ಇದು IGST 18%, ಸರಿ CGST 18%, SGST 18%. ಅಂದರೆ IGST ಎಷ್ಟಾಗಿರ್ಬೋದು 36%, ಎರಡೂ ಸೇರಿಸಿದ್ರೆ 36% ಆಗುತ್ತೆ, ಅದನ್ನು ತೊಗೊಳ್ಳಿ. ಓಕೆನಾ, ಫೈನು. ಓಕೆ, ಸೊಲ್ಯೂಷನ್ ನಮ್ಮ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೀವೇ ನೋಡ್ಕೊಳ್ಳಿ. ಆದಷ್ಟು ನೀವು ಮಾಡಿ ಆಮೇಲೆ ಇದ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಿ. ನೀವೇ ಸಾಲ್ವ್ ಮಾಡಿ ಆಮೇಲೆ ಕಂಪೇರ್ ಮಾಡಿ, ನೀವು ಮಾಡಿದ್ದು ಸರಿನೋ ತಪ್ಪೋ ಅಂತೇಳಿ. ಮುಂದುವರೆದ ಭಾಗ. ಓಕೆ, ಇಲ್ಲಿ ಇದೇ ಥರದ್ದು ಮತ್ತೊಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. ಇದು 10 or 15 ಮಾರ್ಕ್ಸ್ಗೆ ಕೇಳೋವಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು, ಮಿಸ್ಟರ್ ಪ್ರದೀಪ್ ಆಫ್ ಬ್ಯಾಂಗ್ಳೂರ್ ಸಪ್ಲೈ ಗೂಡ್ಸ್ ವ್ಯಾಲ್ಯೂಡ್ ರುಪೀಸ್ 40,000. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರದೀಪ್ ಅವರು 40,000 ರೂಪಾಯಿ ಗೂಡ್ಸನ್ನು ಏನು ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ ಅಲ್ವಾ. ಓಕೆ ಫೈನ್. 40,000 ಟು ಮಿಸ್ಟರ್ ಪ್ರಮೋದ್ ಆಫ್ ಮೈಸೂರಿನೊಳಗೆ, ಅಂದರೆ ಇಂಟರ್ ಸ್ಟೇಟ್ ಆಯಿತು ಅಲ್ವಾ, ಅಂದರೆ ಒಳಗಡೆಗೆ ಆಯಿತು, ಸರಿ ಇಂಟರ್ ಸ್ಟೇಟ್ ಆಯಿತು, ನಮ್ಮ ಸ್ಟೇಟ್ ಒಳಗಡೆಗೆ ಆಯಿತು, ಅಂದರೆ CGST IGST ಬರೋದು. ಸಪ್ಲೈ ಮಾಡಿದ್ದಾರೆ. ಲೇಟರ್ ಮಿಸ್ಟರ್ ಪ್ರಮೋದ್ ಸಪ್ಲೈಡ್ ಗೂಡ್ಸ್ ವಿತ್ ಆನ್ ವ್ಯಾಲ್ಯೂ ಅಡಿಷನ್ ಅಟ್ 20%. ಈಗ ಪ್ರದೀಪ್ ಅವರು ಪ್ರಮೋದ್ ಅವರಿಗೆ ಏನು ಮಾಡಿದ್ದಾರೆ, 40,000 ರೂಪಾಯಿ ಗೂಡ್ಸನ್ನು ಸೇಲ್ಸ್ ಮಾಡಿದ್ದಾರಂತೆ, ಅಂದರೆ ಪ್ರಮೋದ್ ಪರ್ಚೇಸ್ ಮಾಡಿದ್ದಾರೆ. ಆಮೇಲೆ ಆ ಪ್ರಮೋದ್ ಏನು ಮಾಡಿದ್ದಾರೆ, ಆ 40,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗೂಡ್ಸನ್ನು ಏನು ಖರೀದಿ ಮಾಡಿದ್ರಲ್ಲ, ಅದಕ್ಕೆ ಒಂದು 20% ಪ್ರಾಫಿಟನ್ನು ಸೇರಿಸ್ರಿ. ಅಂದರೆ 40,000 ಮೇಲೆ 40,000 ಇಂಟು 20/100 ಮಾಡಿದರೆ 8,000 ಬರುತ್ತೆ. 48,000 ರೂಪಾಯಿಗೆ ಪ್ರಸಾದ್ ಅವರಿಗೆ ಮಾರಾಟ ಮಾಡಿದಾರಂತೆ. ಅವರೆಲ್ಲರೂ ಅಂದರೆ ಚೆನ್ನೈನವರು, ಅಂದರೆ ಈಗ ಏನಾಯಿತು, ಇಂಟರ್ ಸ್ಟೇಟ್ ಆಯಿತು, ಹೊರ ರಾಜ್ಯಕ್ಕೆ ಸಪ್ಲೈ ಆಗಿತ್ತು ಅದು. ಓಕೆ, ಅಸ್ಯೂಮ್ CGST SGST ಆ್ಯಂಡ್ IGST ಆರ್ ಅಟ್ 9% ಆ್ಯಂಡ್ 18% ಅಂತ ಹೇಳಿದ್ದಾರೆ. ಅಂದರೆ CGST SGST 9%, IGST 18% ಅಂತ ಅಂದ್ಕೊಂಡು ರೆಸ್ಪೆಕ್ಟಿವ್ಲಿ ಕ್ಯಾಲ್ಕುಲೇಟ್ ದ ನೆಟ್ IGST ಪೇಯಬಲ್ ಬೈ ದ ಮಿಸ್ಟರ್ ಪ್ರಮೋದಿಂದ ನಾವು ಲೆಕ್ಕ ತಗೋಬೇಕೀಗ. ಸೊ ಪ್ರಮೋದ್ ಎಷ್ಟು ಖರೀದಿ ಮಾಡಿದ, ಎಷ್ಟಕ್ಕೆ ಸೇಲ್ ಮಾಡ್ದ ಅಂತೇಳಿ. ಸೇಲ್ ಮಾಡಿದ್ದು ನಮಗೆ ಭಾಳ ಇಂಪಾರ್ಟೆಂಟು. ಸೇಲ್ ಮಾಡಿದ್ದು 40,000 ತೊಗೊಂಡಿದ್ದಾನೆ, 20% ಆ್ಯಡ್ ಮಾಡಿಬಿಟ್ಟು ಸೇಲ್ ಮಾಡಿದ್ದಾನೆ ಅಲ್ವಾ. ಫೈನ್. ಅದಕ್ಕೇನು ಮಾಡಿದ್ದಾನೆ, ಫಸ್ಟ್ ನಾವು ಸೇಲ್ಸ್ ಮಾಡಿದ್ದೆ ತೊಗೊಳ್ಳೋದಿಲ್ಲಿ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ನೋಡೋಣ. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 40,000, ಅದಕ್ಕೆ ಪ್ಲಸ್ ವ್ಯಾಲ್ಯೂ ಎಡಿಷನ್ ಎಷ್ಟು 20% ಆ್ಯಡ್ ಮಾಡಿ ಸೇಲ್ ಮಾಡಿದ್ದೇನಂತೆ. 40,000 ಇಂಟು 20% ಮಾಡಿದ್ರೆ 8,000 ಬರ್ತದೆ. 4,000 ಪ್ಲಸ್ 8,000 ಅಂದರೆ 48,000. ದಟ್ ಈಸ್ ದ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಯಿತು ಅಲ್ವಾ. ಈ ಖರೀದಿ ಮಾಡಿದ್ದು ಇಷ್ಟಕ್ಕೆ 40,000 ರೂಪಾಯಿ ಖರೀದಿ ಮಾಡಿದ್ದವನು, ಅದು ಏನು ಮಾಡ್ತೀವಿ ನಾವು ITC ಒಳಗಡೆ ತೋರಿಸೋಣಂತೆ. ಈಗ ಬನ್ನಿ, ಪರ್ಟಿಕ್ಯುಲರ್ CGST SGST ಮತ್ತು IGST 3 ಕಾಲಮ್ ಹಾಕ್ಕೊಂಡಿದ್ದೀನಿ. ಸೇಲ್ಸ್ ಪ್ರೊಸೀಡ್ಸ್, ಸೇಲ್ಸ್ ಎಷ್ಟಕ್ಕಾಗಿದ್ದವರಿಗೆ 48,000 ರೂಪಾಯಿಗೆ ಆಯಿತು ಅಲ್ವಾ. ನೀವು ಇದನ್ನು ಡೀಟೇಲ್ ತೋರಿಸೋ ಅವಶ್ಯಕತೆ ಇಲ್ಲ, ನೇರವಾಗಿ ನೀವು IGST ಅಂತ ಹೇಳ್ಬಿಟ್ಟು ನೀವು ಹಾಕ್ಬೋದು ನೇರವಾಗಿ. ಯಾಕಂದರೆ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ ಇಲ್ಲಿ, ಹಂಗಾಗಿ ಮತ್ತು ತೋರಿಸೋ ಅವಶ್ಯಕತೆ ಇಲ್ಲ. ಓಕೆ, ಏನು ಮಾಡ್ತೀರಂದರೆ ಇಲ್ಲಿ IGST ಅಂತೇಳಿ ಹಾಕಿ, IGST 48,000 ಇಂಟು 18% ಅಂತ ಹಾಕಿ ನೇರವಾಗಿ IGST ಕಾಲಮಲ್ಲಿ 8,640 ಆಗುತ್ತೆ. 8,640 ಹಾಕ್ಕೊಂಬಿಡಿ. CGST ಇಲ್ಲ, SGST ಇಲ್ಲ, IGST ಒಂದೇ ಸೇಲ್ ಇರೋದು. ಹಂಗಾರೆ ಸೇಲ್ಸು ಔಟ್ ಆಫ್ ಸ್ಟೇಟ್ ಆಗಿರೋದ್ರಿಂದ ಔಟ್ ಆಫ್ ಸ್ಟೇಟ್ ಕಾಲಮಲ್ಲೇ ಹಾಕಿದ್ದೀನಿ. ಓಕೆನಾ, ಫೈನ್. ಈಗ ಕ್ಲಿಯರಾಗಿ ಕಾಣಿಸುತ್ತೆ. 8,640 ರೂಪಾಯಿ ಇದು ಗ್ರಾಸ್ GST ಪೇಯಬಲ್. ಪರ್ಚೇಸ್ ಮಾಡಿದ್ದನ್ನು ಮೈನಸ್ ಮಾಡಬೇಕಲ್ವಾ. ಓಕೆ, ಲೆಸ್ ITC. ಪರ್ಚೇಸ್ ಮಾಡಿದ್ದೆಷ್ಟು 40,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. 40,000 ಮೇಲೆ CGST ಮತ್ತು SGST ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ITC 40,000 ಇಂಟು 9%. 9% ತಾನೇ. CGST
3600, ಎಸ್ ಜಿ ಎಸ್ ಟಿ 3600 ಹಾಕಿದ್ದೀನಿ. ಐ ಜಿ ಎಸ್ ಟಿ ಇಲ್ಲ, ಏಕೆಂದರೆ ವಿತಿನ್ ದ ಸ್ಟೇಟ್ ಖರೀದಿ ಮಾಡಿರೋದ್ರಿಂದ ಐ ಜಿ ಬರಲ್ಲ, ಡ್ಯಾಶ್ ಹಾಕಿರಿ. ಹಾಗಾಗಿ ಇಲ್ಲಿ ಗ್ರಾಸ್ ಜಿ ಎಸ್ ಟಿ ಪೇಬಲ್ 0 - 3600 - 3600, 0 - 3600, 3000 - 3600, 8640 ಮೈನಸ್ 0 ಇಲ್ಲಿ ಏನಿಲ್ಲ ತಾನೆ, 8640 ರೂಪಾಯಿ ಅಂತ ಕೊಟ್ಟಿದ್ದೀನಿ. ಫೈನ್. ಈಗ ಜಿ ಎಸ್ ಟಿ ಅಡ್ಜಸ್ಟೆಡ್ ಅಂದರೆ ನೀವು ಐ ಜಿ ಎಸ್ ಟಿ ಗೌರ್ಮೆಂಟಿಗೆ 8640 ರೂಪಾಯಿ ಕೊಡಬೇಕಾಗಿದೆ ಅಲ್ವಾ. ಬಟ್ ನೀವು ಖರೀದಿ ಮಾಡಿದಾಗ 3600 ರೂಪಾಯಿ ಆಲ್ರೆಡಿ ಗೌರ್ಮೆಂಟಿಗೆ ಕಟ್ಟಿದ್ರಿ. ಮತ್ತು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಸಿ ಜಿ ಎಸ್ ಟಿ 3600 ಕಟ್ಟಿದ್ರಿ, ಎಸ್ ಜಿ ಎಸ್ ಟಿ 3600 ಕಟ್ಟಿದ್ರಿ. ಅದೀಗ ರೀಫಂಡ್ ಮಾಡ್ಕೋಬೇಕಲ್ವ ನೀವುಗಳು. ಅಂದರೆ ಗೌರ್ಮೆಂಟೇ ನಿಮಗೆ 3600 ರೂಪಾಯಿ ಕಟ್ಟಬೇಕಾಗಿದೆ. ನೀವು ಗೌರ್ಮೆಂಟಿಗೆ ಕಟ್ಟಬೇಕಾಗಿರೋದು 8640 ರೂಪಾಯಿ ಐ ಜಿ ಎಸ್ ಟಿ ಪೇಬಲ್. ಸೊ ಈ 3600 ಪ್ಲಸ್ 3400 ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡ್ಬೋದಲ್ಲ, 7200 ರೂಪಾಯಿ ಆಗುತ್ತೆ ಎರಡು ಟೋಟಲ್ ಮಾಡಿದ್ರೆ ಅಲ್ವಾ. ಈಗ ಐ ಜಿ ಎಸ್ ಟಿದು 8640 ರೂಪಾಯಿ ನೀವು ಕಟ್ಟಬೇಕು. ಯಾಕಂದರೆ ಸೇಲ್ ಮಾಡಿದಾಗ ಕಸ್ಟಮರಿಂದ ಖರೀದಿ ನೀವೇನು ಮಾಡಿದ್ದೀರಾ, ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟು 8640 ರೂಪಾಯಿ ಗೌರ್ಮೆಂಟಿಗೆ ಕಟ್ಟಬೇಕಾಗಿತ್ತು. ಅದರಲ್ಲಿ ಗೌರ್ಮೆಂಟ್ ನೀವು ಆಲ್ರೆಡಿ ಕಟ್ಟಿದ್ದು 3600, 7200 ರೂಪಾಯಿ ಮೊದಲೇ ಕಟ್ಟಿದ್ದೀರಲ್ಲ, ಅವೆರಡನ್ನೂ ಕೂಡ ಸೆಟಪ್ ಮಾಡ್ಬೋದು. ಈಗ ಅದನ್ನು ನೆಕ್ಸ್ಟ್ ಮೈನಸ್ ಜಿ ಎಸ್ ಟಿ ಅಡ್ಜಸ್ಟೆಡ್ 7200, 8640 ರೂಪಾಯಿ ನೀವು ಕಟ್ಟೋದ್ರಲ್ಲಿ ಆಲ್ರೆಡಿ ಕಟ್ಟಿರ್ತಕ್ಕಂಥ 7200 ರೂಪಾಯಿ ಮೈನಸ್ ಮಾಡಿದಾಗ 1440 ರೂಪಾಯಿ ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಆಗುತ್ತೆ. ಓಕೆನಾ, ಭಾಳ ಇಂಪಾರ್ಟೆಂಟ್ ಇದು. ಈ ಪ್ರಾಬ್ಲಮನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಡಿ. ಎಸ್, ಓಕೆ ನೋಡಿ, ಇದು 10 or 15 ಮಾರ್ಕ್ಸಿಗೆ ಮತ್ತೊಂದು ಪ್ರಾಬ್ಲಮ್. ಇದು 10 ಅಥವಾ 15 ಮಾರ್ಕ್ಸಿಗೆ ಏನು ಹೇಳಿದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸಪ್ಲೈಡ್ ಬೈ ದ ಮಿಸ್ಟರ್ ನಾಗರಾಜ್ ಆಫ್ ಮೈಸೂರು ಇನ್ ರೆಸ್ಪೆಕ್ಟ್ ಆಫ್ ದ ಸಪ್ಲೈ ಆಫ್ ದ ಗೂಡ್ಸ್ ಟು ಮಲ್ಲಿನಾಥ್ ಆಫ್ ಬೆಂಗಳೂರು. ಅಂದರೆ ಮೈಸೂರು ಮತ್ತು ಬೆಂಗಳೂರು ಎರಡು ಕೂಡ ಇಂಟ್ರಾ ಸ್ಟೇಟ್ ಆಗಿದೆ, ಅಂದರೆ ವಿತಿನ್ ದ ಸ್ಟೇಟ್ ಆಗಿದೆ. ಅಂದರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಬರ್ತದೆ. ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ ಜಿ ಎಸ್ ಟಿ ಪೇಬಲ್ ಅಟ್ ಸಿ ಜಿ ಎಸ್ ಟಿ 14%, ಎಸ್ ಜಿ ಎಸ್ ಟಿ 14% ವಿತ್ ಡಿಸ್ಕೌಂಟ್ ಅಲೌಡ್ 10% ಆನ್ ದ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ದಾರೆ. ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ನೋಡೋದಾದರೆ, ಪ್ರೈಸ್ ಆಫ್ ದ ಗೂಡ್ಸ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ 15 lakh ಅಂತ ಹೇಳಿದೆ. 15 ಲಕ್ಷ ರೂಪಾಯಿ ಅಂದರೆ ಜಿ ಎಸ್ ಟಿ ಸೇರಿಲ್ಲ ಅಂತ ಇದರಲ್ಲಿ. ಓಕೆನಾ, ಸೇರಿಲ್ಲಂತೆ, ಬೇಡ, ಸೇರೋದು ಬೇಡ, ನಾವು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣಂತೆ. 15 ಲಕ್ಷ ರೂಪಾಯಿ ಇದೆ ಅಂತೆ. ಕಾಸ್ಟ್ ಆಫ್ ಗೂಡ್ಸು ಎಷ್ಟು, 15 ಲಕ್ಷ ರೂಪಾಯಿ ಇದೆ. ಮತ್ತು ದ ಫಾಲೋಯಿಂಗ್ ಕಾಸ್ಟ್ ಆರ್ ನಾಟ್ ಇನ್ಕ್ಲೂಡೆಡ್, ಇವೆಲ್ಲ ಇನ್ಕ್ಲೂಡ್ ಆಗಿಲ್ಲ ಅಂದರೆ ನಾವೀಗ ಇನ್ಕ್ಲೂಡ್ ಮಾಡಬೇಕೀಗದ, ಕನ್ಸಿಡರ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಇದೆ, ಪಬ್ಲಿಸಿಟಿ ಚಾರ್ಜ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ, ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಎಕ್ಸ್ಪೆನ್ಸಸ್ 15,000 ಇದೆ, ಸರ್ವಿಸ್ ಚಾರ್ಜು ಕೂಡ ಕೊಟ್ಟಿದ್ದಾರೆ. ಇವೆಲ್ಲನೂ ಕೂಡ 15 ಲಕ್ಷಕ್ಕೆ ಆ್ಯಡ್ ಮಾಡಿ, ನಾಟ್ ಇನ್ಕ್ಲೂಡ್ ಅಂತೆ. ಒಂದು ವೇಳೆ ಇನ್ಕ್ಲೂಡೆಡ್ ಆಗಿದ್ದರೆ ನಾವು ಮತ್ತೆ ತೊಗೊಳ್ತಿರ್ಲಿಲ್ಲ, ಇದನ್ನ ನಾಟ್ ಇನ್ಕ್ಲೂಡ್ ಆಗಿದೆ ಅಂತೆ. ಮತ್ತು ನಾವೀಗ ಇನ್ಕ್ಲೂಡ್ ಮಾಡಬೇಕು, 15 ಲಕ್ಷಕ್ಕೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ತೀರಾ. ಸರ್ವಿಸ್ ಚಾರ್ಜ್ 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಔಟ್ವರ್ಡ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಆನ್ ಬೈಯರ್ ರಿಕ್ವೆಸ್ಟು 54,000 ರೂಪಾಯಿ ಇದೆ ಅಂತೆ. ಬಟ್ ವಿಚ್ ವಾಸ್ ಆಬ್ಲಿಗೇಷನ್ ಆಫ್ ದ ಸೆಲ್ಲರ್. ಆಬ್ಲಿಗೇಷನ್ ಅಂದರೆ ಇಗ್ನೋರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೇನು ಕನ್ಸಿಡರ್ ಮಾಡಬೇಡಿ ಅಂತದ್ರ ಅರ್ಥ. ಹಂಗಾಗಿ ಇದು ಆಬ್ಲಿಗೇಷನ್ ಅಂತ ಯಾವಾಗಲೇ ಬಂದರೂ ಕೂಡ ಅದನ್ನ ಇಗ್ನೋರ್ ಮಾಡಿ. ಓಕೆನಾ. ಈಗ ಪ್ರೈಸ್ ಆಫ್ ದ ಮಷಿನ್ ಅಥವಾ ಪ್ರೈಸ್ ಆಫ್ ದ ಗೂಡ್ಸ್ ಗೊತ್ತಿದೆ, ಅದಕ್ಕೆ ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿ. ದಟ್ಸ್ ಇಟ್ ಅಲ್ವಾ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಸಪ್ಲೈ ಆ್ಯಂಡ್ ಜಿ ಎಸ್ ಟಿ ಪೇಯಬಲ್ ಹೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀರಾ, ಕಾಸ್ಟ್ ಆಫ್ ದ ಗೂಡ್ಸ್ ಎಷ್ಟಿದೆ, 15 lakh ಇದೆ. ಮತ್ತು ಡಿಸ್ಕೌಂಟ್ ಹೇಳಿದ್ದೀರಲ್ಲ, ಡಿಸ್ಕೌಂಟನ್ನು ನೀವು ಲಾಸ್ಟಿಗಾದ್ರೂ ಮಾಡುವ, ಇಲ್ಲೇ ಮೈನಸ್ ಮಾಡ್ತಾ ಇದ್ದೀನಿ. ಓಕೆನಾ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 15 ಲಕ್ಷ ಇದೆ, ಅದರಲ್ಲಿ 10% ಡಿಸ್ಕೌಂಟ್ ಮಾಡಿದ್ರೆ 15 ಲಕ್ಷದ ಮೇಲೆ 10% ಮಾಡಿದ್ರಾಗ 1,50,000 ರೂಪಾಯಿ ಆಗುತ್ತೆ. ಸೊ 15 lakh ಮೈನಸ್ 1,50,000 ಮಾಡಿದ್ರೆ 13,50,000 ರೂಪೀಸ್ ಆಯಿತು. ಮತ್ತೇನು ಎಕ್ಸ್ಪೆನ್ಸ್ ಕೊಟ್ಟಿದ್ರು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್, ಪಬ್ಲಿಸಿಟಿ, ಸೆಲ್ಲಿಂಗ್, ಲೋಡಿಂಗ್ ಮತ್ತು ಸರ್ವಿಸ್, ಇವಿಷ್ಟನ್ನು ಕೂಡ ಆ್ಯಡ್ ಮಾಡಿ ಆವಾಗ 3,10,000 ರೂಪೀಸ್ ಬರುತ್ತೆ. ಆ 3,10,000 ರೂಪೀಸನ್ನು 13,50,000ಗೆ ಆ್ಯಡ್ ಮಾಡಿದ್ರೆ ಎಕ್ಸ್ಪೆನ್ಸಸ್ಸನ್ನು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ 16,60,000 ಬಂತು ಅಲ್ವಾ. ಸೊ ಇಲ್ಲಿ ಸಪ್ಲೈ ಮಾತ್ರ ಹೇಳಿದ್ದಾರೆ, ಪರ್ಚೇಸ್ ಹೇಳಿಲ್ಲ. ಸೊ ಹಂಗಾಗಿ ಜಿ ಎಸ್ ಟಿ ಪೇಬಲ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರಿ. ಜಿ ಎಸ್ ಟಿ ಎಷ್ಟು ಹೇಳಿದ್ರೆ 14%, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಹೇಳಿದರು. ಜಿ ಎಸ್ ಟಿ ಪೇಬಲ್ ಸಿ ಜಿ ಎಸ್ ಟಿ 14% ಹೇಳಿದರು, 16,60,000 ಮೇಲೆ 2,32,400 ಆಯಿತು. ಎಸ್ ಜಿ ಎಸ್ ಟಿ 2,32,400 ಆಯಿತು. ಅಲ್ಲಿಗೆ ನೆಟ್ ಜಿ ಎಸ್ ಟಿ ಪೇಯಬಲ್ 4,64,800. ಅಲ್ಲಿ ಪರ್ಚೇಸ್ ಮಾಡಿದ್ದು ಹೇಳಿಲ್ಲ. ಒಂದು ವೇಳೆ ಪರ್ಚೇಸ್ ಮಾಡಿದ್ದು ಹೇಳಿದರೆ ಲೆಸ್ ಐ ಟಿ ಸಿ ಆಗ್ತಿದ್ರಿ ನೀವು ಅಲ್ವಾ. ಓಕೆ. ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಎರಡು ಕಾಲಮಲ್ಲಾದರೂ ಮಾಡ್ಬೋದು, ಅಥವಾ ಒಂದರಲ್ಲೇ ಆ್ಯಡ್ ಕೂಡ ಮಾಡ್ಬೋದು. ಓಕೆನಾ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಪ್ರಾಬ್ಲಮ್ ತೊಗೊಳ್ಳಿ ಸ್ಕ್ರೀನ್ಶಾಟು. ನೆಕ್ಸ್ಟ್ ಮುಂದುವರೆದ ಭಾಗ ಅಲ್ಲಿ ನೋಡ್ತೀರಂದರೆ ಓಕೆ. ಓಕೆ.
ಓಕೆರಾ? ನೆಕ್ಸ್ಟ್ ತಗೊಳ್ತೀರಾ? ಓಕೆರಾ? ನೆಕ್ಸ್ಟ್ ಈಗ 15 ಮಾರ್ಕ್ಸ್ಗೆ ಮತ್ತೊಂದು ಪ್ರಾಬ್ಲಮ್ ನೋಡೋಣ. ನೋಡಿ, ಇದು ಆಲ್ಮೋಸ್ಟ್ ಭಾಳ ಸಲ ಕೇಳಿರ್ತಕ್ಕಂಥ ಪ್ರಶ್ನೆನೇ ಇದು. ನಿಮಗೆ ಇದೇ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ನಂಬರ್ಸನ್ನು ವ್ಯತ್ಯಾಸ ಮಾಡಿ ಕೇಳ್ಬೋದು. ಏನು ಹೇಳಿದ್ದಾರೆ ಅಂತಂದರೆ, ದ ಗ್ರೇಸ್ ಈಸ್ ಅ ಬ್ಯೂಟಿ ಪಾರ್ಲರ್ ವಿಚ್ ಪ್ರೊವೈಡ್ಸ್ ದ ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಟು ದ ಲೇಡೀಸ್ ಆ್ಯಂಡ್ ಜೆಂಟ್ಸ್. ದ ಫಾಲೋಯಿಂಗ್ ಆರ್ ದ ಅಮೌಂಟ್ ಚಾರ್ಜರ್ ಫಾರ್ ದ ವೇರಿಯಸ್ ಸರ್ವಿಸಸ್ ಪ್ರೊವೈಡೆಡ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ 2019. ಓಕೆ, ಒಂದು ಬ್ಯೂಟಿ ಪಾರ್ಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಇವರು ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವುದರಿಂದ ಎಷ್ಟೆಷ್ಟು ಅಮೌಂಟನ್ನು ಇವರು ಚಾರ್ಜ್ ಮಾಡಿದ್ದಾರೆ ಅಂತ ಮಾಡಿ ಹೇಳಿದ್ದಾರೆ. ಬ್ರೈಡಲ್ ಮೇಕಪ್ಗೆ ಎಷ್ಟಾಯಿತು, ಹೇರ್ ಕಟಿಂಗ್ ಎಷ್ಟು, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮತ್ತು ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹೇಳಿದ್ದಾರೆ, ಹೇರ್ ಡೈಯಿಂಗ್ ಚಾರ್ಜಸ್ ಹೇಳಿದ್ದಾರೆ, ಫೇಸ್ ಆ್ಯಂಡ್ ಬ್ಯೂಟಿ ಟ್ರೀಟ್ಮೆಂಟ್ ಹೇಳಿದ್ದಾರೆ, ಸಪ್ಲೈ ಆಫ್ ದ ಕಾಸ್ಮೆಟಿಕ್ಸ್ ಟು ಕಸ್ಟಮರ್ಸ್ ಹೇಳಿದ್ದಾರೆ, ಬ್ಯೂಟಿ ಕೌನ್ಸಿಲಿಂಗ್ ಫೀಸ್ ಹೇಳಿದ್ದಾರೆ, ಫೇಸ್ ಕೇರ್ ಮತ್ತು ಮೇಕಪ್ ಚಾರ್ಜು ಮತ್ತು ನೈಲ್ ಆರ್ಟ್ ಇವಿಷ್ಟು ಕೂಡ ಚಾರ್ಜಿಗೆ ಇಷ್ಟು 52,400, 3,76,200 ರೂಪಾಯಿ ಇವೆಷ್ಟು ಎಲ್ಲ ಕೂಡ ಎಕ್ಸ್ಪೆನ್ಸಸ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಫೈನ್, ಚಾರ್ಜ್ ಮಾಡಿದ್ದಾರೆ. ಸೊ ಇದಕ್ಕೆ ದ ಪಾರ್ಲರ್ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್, ಈ ಎಲ್ಲ ಸರ್ವಿಸನ್ನು ಕೊಡಲಿಕ್ಕೆ ಮತ್ತು ಅದಕ್ಕೂ ಎಕ್ಸ್ಪೆನ್ಸಸ್ ಆಗುತ್ತಲ್ವ. ಏನೇನು ಎಕ್ಸ್ಪೆನ್ಸ್ ಆಯಿತು? ಆ ಪಾರ್ಲರಿಗೆ ರೆಂಟ್ ಕಟ್ಟಿದ್ದಾರಂತೆ, ಲೈಟಿಂಗಿಗೆ, AC-ಗೆ ಮತ್ತು ಟೆಲಿಫೋನ್ಗೆ, ಸ್ಯಾಲ್ರಿ ಆ್ಯಂಡ್ ಬ್ಯೂಟಿಷಿಯನ್ಸು ಮತ್ತು ಕಾಸ್ಮೆಟಿಕ್ ಅಂಡ್ ಅದರ್ ಮೆಟೀರಿಯಲ್ಸ್ ಎಲ್ಲ ಯಾವ್ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅಂತ ಅದೆಲ್ಲ ಹೇಳಿದ್ದಾರೆ. ನೋಡಿ, ಸರ್ವಿಸ್ ಅಂತ ಬಂದಾಗ ಇವೆಲ್ಲ ಕಾಮನ್ ಇರುತ್ತೆ, ಇದನ್ನು ನಾವು ಎಕ್ಸ್ಕ್ಲೂಡ್ ಮಾಡಲೇಬೇಕು. ಉದಾಹರಣೆ, ಹೋಟೆಲ್ಗೆ ಹೋಗಿರ್ತೀರ ಅಂತ ತಿಳ್ಕೊಳ್ಳಿ. ಹೋಟೆಲ್ಗೆ ಹೋದಾಗ ನಿಮಗೇನು ಮಾಡ್ತಾರೆ, ನಿಮಗೇನು ಕೊಡ್ತಾರೆ ಅಂದರೆ ಒಂದು ಪ್ಲೇಟು ಏನೋ ಊಟ ಮಾಡ್ತೀರ ಅಂತ ತಿಳ್ಕೊಳ್ಳಿ. 60 ರೂಪಾಯಿ ಬಿಲ್ ಆಯಿತು ಅಂತ ಅಂದ್ಕೊಂಡ್ರೆ ಅದ್ರ ಮೇಲೆ GST ಏನಾದರೂ ಅಪ್ಲೈ ಮಾಡಿದರೆ ಅವರು ಎಷ್ಟು % ಅಪ್ಲೈ ಮಾಡಿದರೆ ಅದರೊಳಗಡೆಗೆ 60 ರೂಪಾಯಿ ಮೇಲೆ ಮಾತ್ರ ಮಾಡಬೇಕಾಗತ್ತೆ. ಇಲ್ಲ ರೀ, ನಾವು ಇದಕ್ಕೆ ಬಾಡಿಗೆ ಕಟ್ಟಿದ್ದೀವಿ, ತಟ್ಟಿ ತಗೊಂಬಂದಿದ್ದೀವಿ, ಲೋಟ ತಗೊಂಬಂದಿದ್ದೀವಿ, ತಗೊಂಬಂದಿದ್ದೀವಿ, ಅದ್ರದ್ದು ಕಾಸ್ಟ್ ಇಷ್ಟ ಆಯಿತು, ಅದ್ರ ಮೇಲೊಂದು ಸೇರಿಸಾಕ್ತೀನಿ ಅಂದರೆ ನೀವು ಕೇಳೋದಿಲ್ಲ ಅಲ್ವಾ? ಇವರು ಬ್ಯೂಟಿ ಇದೇನು ಸರ್ವಿಸ್ ಕೊಡಿದ್ರೆ ಇದಕ್ಕೆ ಮಾತ್ರ ಇವ್ಯಾವುದು ಕೂಡ ಎಲ್ಲದನ್ನು ಕೂಡ ಇದು ಇಗ್ನೋರ್ ಮಾಡಬೇಕಾಗತ್ತೆ. ಸರ್ವಿಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳು ಬೇರೆ ಏನಾದರೂ ಇನ್ಕರ್ಡ್ ಆಯಿತು ಅಂದರೆ ಈ ಕ್ಯಾಟಗರಿದು ಇವೆಲ್ಲ ಇಗ್ನೋರ್ ಮಾಡಿ, ನಮಗೆ ಇದಕ್ಕೂ ಸಂಬಂಧ ಇಲ್ಲ. ಫೈನ್. ಡಿಟರ್ಮೈನ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಸಪ್ಲೈಡ್ and find out the GST payable if the rate of GST is 18%, services 28%. ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡಿಟರ್ಮೈನ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಸಪ್ಲೈಡ್ and find out the GST payable if the rate of GST is 18% on services and 28% on cosmetics supplied. ಅಂದರೆ ಸರ್ವಿಸ್ ಮೇಲೆ 18% ಹೇಳಿದ್ದಾರೆ, ಗೂಡ್ಸ್ ಮೇಲೆ 28% ಹೇಳಿದ್ದಾರೆ. ಅಂದರೆ ಎರಡು ಬೇರೆ ಬೇರೆ ಮಾಡ್ಕೋಬೇಕು. ನೀವು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇವೆಲ್ಲ ಕೆಳಗಿಂದ ಇಗ್ನೋರ್ ಮಾಡಿಬಿಡ್ತೀರ ಬಿಡಿ. ಇವಿಷ್ಟರಲ್ಲಿ ಗೂಡ್ಸ್ ಯಾವ್ಯಾವುದಿದೆ ಮತ್ತು ಸರ್ವಿಸ್ ಯಾವುದಿದೆ ಅಂತ ಎರಡು ಭಾಗ ಡಿವೈಡ್ ಮಾಡಬೇಕು. ನೋಡಿ, ಬ್ರೈಡಲ್ ಮೇಕಪ್ ಇದೆ, ಏರ್ ಕಟಿಂಗ್ ಇದೆ, ಪ್ಲಾಸ್ಟಿಕ್ ಸರ್ಜರಿ ಇದೆ, ಫೇಶಿಯಲ್ ಮ್ಯಾನಿಕ್ಯೂರ್ ಇದೆ, ಏರ್ ಡೈಯಿಂಗು, ಫೇಸ್ ಬ್ಯೂಟಿ ಇವೆಲ್ಲ ಏನಪ್ಪ ಅಂದರೆ ಸರ್ವಿಸಸ್ ಆಯಿತು. ನೋಡಿ, ಸಪ್ಲೈ ಅಂತ ವರ್ಡ್ ಬರುತ್ತೆ. ಸಪ್ಲೈ ಆಫ್ ದ ಕಾಸ್ಮೆಟಿಕ್ ಗೂಡ್ಸ್ ಅಂದರೆ ಈ ಸಪ್ಲೈ ಆಫ್ ಕಾಸ್ಮೆಟಿಕ್ ಗೂಡ್ಸ್ ಅಂದರೆ 4,72,800 ಇದೆಯಲ್ಲ, 1 2 3 4 ಕೇಸು 1 2 3 4,72,800 ಇದು ಒಂದೇ ಮಾತ್ರ ಏನಾಗಿದೆ ಇಲ್ಲಿ ಗೂಡ್ಸ್ ಆಗಿದೆ. ಇನ್ನು ಉಳಿದದ್ದೆಲ್ಲ ಏನಾಗಿದೆ ಸರ್ವಿಸ್ ಆಗಿದೆ. ನೋಡಿ, ಬ್ಯೂಟಿ ಕೌನ್ಸಿಲಿಂಗ್ ಫೀಸು, ಫೇಸ್ ಕೇರು ಮತ್ತು ನೇಲು ಅದೊಂದಕ್ಕೆ ನೋಡಿ ಇಲ್ಲೇನು ಹೇಳಿದ್ದಾರೆ, ಕಾಸ್ಮೆಟಿಕ್ಕಿಗೆ ಮಾತ್ರ ಏನು ಮಾಡಬೇಕು ಅಂದರೆ ನೋಡಿ GST ಇಲ್ಲಿ ಕೆಳಗೆ ಹೇಳಿದಾರಲ್ಲ GST 18% ಆನ್ ಸರ್ವೀಸಸ್ಸು. ಆ ಕಾಸ್ಮೆಟಿಕ್ಸ್ ಸಪ್ಲೈ ಇತ್ತಲ್ಲ ಅದಕ್ಕೆ ಮಾತ್ರ 28%, ಇನ್ನು ಉಳಿದು ಟೋಟಲ್ಗೆಲ್ಲ 18% ಈಗ ನೀವು ಅಪ್ಲೈ ಮಾಡಬೇಕಾಗ್ತದೆ ಅಂತೇಳಿ. ಬನ್ನಿ ಹೆಂಗಿರುತ್ತೆ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಏನು ಮಾಡೋಣ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸ್. ಫಸ್ಟ್ ಸರ್ವಿಸ್ ಮಾಡೋಣ, ಅದ್ರ ಮೇಲೆ GST ಎಷ್ಟು % ಹೇಳಿದ್ದಾರೆ ಅಷ್ಟು % ಅಪ್ಲೈ ಮಾಡೋಣ. ಅದಾದಮೇಲೆ ಗೂಡ್ಸಿನ ಬಗ್ಗೆ ನೋಡೋಣ. ಸರ್ವಿಸಸ್ಸು ಅಂದರೆ ಸಪ್ಲೈ ಆಫ್ ಕಾಸ್ಮೆಟಿಕ್ ಬಿಟ್ಟು ಉಳಿದಿದ್ದೆಲ್ಲ ಸರ್ವಿಸ್ ತಾನೆ. ಎಸ್, ಎಲ್ಲ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ರುಪೀಸು. ಬ್ರೈಡಲ್ ಮೇಕಪ್ ಹೇಳಿದರು, ಏರ್ ಕಟಿಂಗ್ ಹೇಳಿದರು, ಪ್ಲಾಸ್ಟಿಕ್ ಹೇಳಿದರು, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾನಿಕ್ಯೂರು, ಹೇರ್ ಡೈಯಿಂಗ್ ಚಾರ್ಜು ಮತ್ತು ಫೇಸ್ ಆ್ಯಂಡ್ ಬ್ಯೂಟಿ ಕೌನ್ಸಿಲಿಂಗ್ ಫೀಸು, ಫೇಸ್ ಕೇರ್ ಆ್ಯಂಡ್ ಮೇಕಪ್ ಚಾರ್ಜು ಮತ್ತು ನೇಲ್ ಆರ್ಟು ಅಲ್ವಾ. ಇದಿಷ್ಟ್ರದ್ದು ಬರ್ಕೊಳ್ಳಿ ಒಂದು ಕಡೆಗೆ. ಅದಿಷ್ಟ್ರದ್ದು ಟೋಟಲ್ ಮಾಡಿಕೊಂಡಾಗ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಯಿತು. ಅದೆಷ್ಟಾಯ್ತು ಅಂದರೆ 16,65,300 ಆಯಿತು. ಇದ್ರ ಮೇಲೆ GST ತಗೊಂಡ್ಬಿಡೋಣ ಈಗ ಅಲ್ವಾ. ಈಗ ಸರ್ವೀಸಸ್ ವ್ಯಾಲ್ಯೂ ಆಫ್ ಸರ್ವೀಸಸ್ಸು ಸಪ್ಲೈ ಅಂದರೆ ಗೂಡ್ಸ್ ಅಂತ ಅರ್ಥ ಬರ್ತದೆ ಮಾಡ್ಕೊಂಡಿದ್ದೀರಿ ಅಲ್ವಾ. ಸರ್ವೀಸಸ್ 16,65,000 ಆಯಿತು. ಈಗ ಅದ್ರ ಮೇಲೆ GST ಪೇಬಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. 16,65,000 ಇದೆ ಇಂಟು 9%, 18% ಹೇಳಿದಾರಲ್ವಾ. ಸೊ 9% ಮಾಡ್ತಾ ಇದ್ದೀನಿ. 1,49,877, 1,49,877 ಟೋಟಲ್ ಏನಾಗುತ್ತೆ 2,99,754. ಇದೇನಾಗುತ್ತೆ ಅಂದರೆ ಟೋಟಲ್ GST ಪೇಯಬಲ್ ಆನ್
ಸರ್ವೀಸಸ್ ಮೇಲೆ 2,99,754 ಆಯಿತು. ಈಗ ನೆಕ್ಸ್ಟ್ ಸರ್ವೀಸಸ್ ಇದಾಯಿತು. ಈಗ ಏನು ಮಾಡೋಣ, ಗೂಡ್ಸು. ಸೊ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಮೀನ್ಸ್ ಗೂಡ್ಸ್ ಅಂತೇಳಿ ಪರ್ಟಿಕ್ಯುಲರ್ಸ್ ರುಪೀಸ್ ಹಾಕಿದ್ದೀನಿ. ಸಪ್ಲೈ ಆಫ್ ದ ಕಾಸ್ಮೆಟಿಕ್ಸ್ ಟು ಕಸ್ಟಮರ್ಸ್. ಸಪ್ಲೈ ಅಂತಂದ್ರೆ ಒಂದೇ ತಾನೇ ಇರೋದು ಸರ್ವೀಸಸ್. 4,72,800 ಇದೆ. ಅದರದ್ದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ 4,72,800. ಇದಕ್ಕೆ GST ನೋಡೋದಾದರೆ CGST ಅಲ್ಲಿ 28% ಹೇಳಿದ್ದಾರೆ. ಯಾವುದು ಗೂಡ್ಸ್ ಮೇಲೆ 28 ಅಂತಂದರೆ ಇಂಟ್ರಸ್ಟೇಟೇ ಆಗಿರೋದ್ರಿಂದ ದಟ್ ಮೀನ್ಸ್ ವಿತಿನ್ ದ ಸ್ಟೇಟ್ ಆಗಿರೋದ್ರಿಂದ 14%. 28 ಕೊಟ್ಟಿದ್ರು, 14% ಅಪ್ಲೈ ಮಾಡ್ತಾ ಇದ್ದೀನಿ. 4,72,800 ಮೇಲೆ 14,000 ಮತ್ತು 14% ಮತ್ತು 14% CGST SGST ಇವೆರಡರ ಟೋಟಲ್ ಮಾಡಿದಾಗ 1,32,384 rupees ಬಂತು. ಅಷ್ಟೇ. ಇದು 15 ಮಾರ್ಕ್ಸಿಗೆ ಕೇಳಿದ್ದಾರೆ ಪ್ರಾಬ್ಲಮಲ್ಲಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ. ಈಗ ಟೋಟಲ್ GST ಪೇಬಲ್ ಎಷ್ಟಾಯಿತು? ಈಗ ಸರ್ವಿಸಸ್ ಮೇಲೆ ಒಂದು ಅಮೌಂಟ್ ಸಿಕ್ತು ಮತ್ತು ಗೂಡ್ಸ್ ಮೇಲೆ ಒಂದು ಅಮೌಂಟ್ ಸಿಕ್ತು. ಎರಡನ್ನೂ ಟೋಟಲ್ ಮಾಡಬೇಕು. ಟೋಟಲ್ GST ಪೇಯಬಲ್ ಪರ್ಟಿಕ್ಯುಲರ್ CGST ಆ್ಯಂಡ್ ಸರ್ವಿಸಸ್ 2,99,574 ಟೋಟಲ್ ಮಾಡಿದ್ದೀನಿ. ಮತ್ತು GST ಆನ್ ಗೂಡ್ಸು ಸರ್ವಿಸಸ್ ಆಯಿತು. ಗೂಡ್ಸ್ ಮೇಲೆ 1,32,324 ಆಯ್ತಲ್ಲ. ಈಗ ಎರಡು ಕ್ಯಾಲ್ಕುಲೇಟ್ ಮಾಡಿರಲ್ಲ, ಅವೆರಡನ್ನೂ ಟೋಟಲ್ ಮಾಡೋಣ. ಆವಾಗ ಟೋಟಲ್ GST ಪೇಯಬಲ್ ಆಯಿತು. ಒಂದು ವೇಳೆ ಪರ್ಚೇಸ್ ಏನಾದರೂ ಮಾಡಿದ್ರು ಅದ್ರ ಮೇಲೆ ಆಲ್ರೆಡಿ ಪೇಮೆಂಟ್ ಮಾಡಿದರೆ ಲೆಸ್ ITC ಮಾಡ್ತಿದ್ರೆ ಅದು ಕೊಟ್ಟಿಲ್ಲ, ಸೊ ಬಿಟ್ಟಾಕ್ರಿ. 4,32,138 ಈಸ್ ದ ಫೈನಲ್ GST ಪೇಯಬಲ್. ಓಕೆ, ಈಗ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ಇನ್ನೊಂದು ಪ್ರಾಬ್ಲಮ್. ಇದನ್ನು ಕೂಡ ಭಾಳ ಸಲ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇಲ್ಲಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಏನಾಗಿದೆ, ದ ಶ್ಯೂರ್ ಸಕ್ಸಸ್ ಈಸ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂಪೋರ್ಟಿಂಗ್ ಕಮರ್ಷಿಯಲ್ ಟ್ರೈನಿಂಗ್ ಆ್ಯಂಡ್ ಕೋಚಿಂಗ್. ದ ಇನ್ಸ್ಟಿಟ್ಯೂಟ್ ರಿಲೈಸ್ಡ್ ಫಾಲೋಯಿಂಗ್ ಫೀಸ್ ಇನ್ ದ ಆಫ್ ಇಯರ್ಲಿ ಪೀರಿಯಡ್ ಎಂಡಿಂಗ್ ಆನ್ 30 June 2019 ಅಂತ ಹೇಳಿದ್ದಾರೆ. ಇದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ. ಅದೇನೇನು ಫೀಸನ್ನು ಕಲೆಕ್ಟ್ ಮಾಡಿದೆ ಅಂತೇಳಿ. ಓಕೆನಾ, ಏನೇನು ಕೋಚಿಂಗ್ ಕೊಡ್ತಾಯಿದ್ರು ಅದ್ರ ಮೇಲೆ ಫೀಸ್ ಕಲೆಕ್ಟ್ ಬಂತು. ನೋಡಿ, ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕ್ ಟ್ರೈನಿಂಗ್ ಫೀಸ್. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ, ಡ್ಯಾನ್ಸಿಂಗು ಮತ್ತು ಮ್ಯೂಸಿಕ್ಕು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಡ್ಯಾನ್ಸಿಂಗ್ ಮತ್ತು ಮ್ಯೂಸಿಕ್ಕಿಗೆ ಏನು ಮಾಡಬೇಕು, ಉತ್ತೇಜನ ಕೊಡಬೇಕು ಅನ್ನುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಅದರ ಮೇಲೆ GST ಇರೋದಿಲ್ಲ. ಡ್ಯಾನ್ಸಿಂಗ್ ಮತ್ತು ಮ್ಯೂಸಿಕನ್ನು ಇಂಟು ಹಾಕೊಂಬಿಡಿ ಅದ್ರ ಮೇಲೆ. ಇದು ಎಕ್ಸಾಮ್ಟೆಡ್ ಯಾವಾಗಲೂ ಕೂಡ ಬಿಟ್ಟು ಹಾಕಿರಿ. ಆಗಿದೆ 2,45,700. ಕೋಚಿಂಗ್ ಫೀಸ್ ಫಾರ್ ಪ್ರಿಪರೇಷನ್ CA ತೊಗೊಳ್ತೀರಾ, ಇದು ಓಕೆನಾ. ನೆಕ್ಸ್ಟು ಕೋಚಿಂಗ್ ಫೀಸ್ ಫಾರ್ PMT ಎಕ್ಸಾಮಿನೇಷನ್ಸು. ಯಾವುದೇ ಎಕ್ಸಾಮಿನೇಷನಿಗೆ ಕೋಚಿಂಗ್ ಕೊಟ್ಟರೂ ಕೂಡ GST ಪೇಯಬಲ್ ಆಗುತ್ತೆ. ಅದರ್ ಎಂಪ್ಲಾಯ್ ಹೈರ್ಡ್ ಆ್ಯಂಡ್ ಸರ್ವಿಸಸ್ ಆಫ್ ದ ಇನ್ಸ್ಟಿಟ್ಯೂಟ್ ಟು ಟ್ರೈನ್ ದೇರ್ ಎಂಪ್ಲಾಯೀಸು. ಸೊ ಬೇರೆ ಇನ್ಸ್ಟಿಟ್ಯೂಟಿಂದ ನೀವೇನು ಮಾಡಿದ್ದೀರಾ, ಬೇರೆ ಟೀಚರ್ಸನ್ನು ಕರ್ಕೊಂಡಿದ್ದೀರಂತ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಅವರಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಅಮೌಂಟ್ ಇದೆ. ICAI ಟ್ರೈನಿಂಗನ್ನು ಕೊಟ್ಟಿದ್ದಕ್ಕೆ, ಆಮೇಲೆ CA ಆಸ್ಪಿರೆಂಟ್ಸಿಗೆ ಟ್ರೈನಿಂಗನ್ನು ಕೊಟ್ಟಿದ್ದಕ್ಕೆ, ಆಮೇಲೆ ಸಮ್ ವೊಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆರ್ ಆಲ್ಸೋ ಅರೇಂಜ್ಡ್ ಬೈ ದ ಇನ್ಸ್ಟಿಟ್ಯೂಟ್. ಒಂದು ವೊಕೇಶ್ನಲ್ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದರಂತೆ. ಏನಪ್ಪ ಅಂದರೆ ವೊಕೇಶ್ನಲ್ ಅಂದರೆ ಸಮ್ಮರ್ ಸೀಸನ್ನಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿದ್ದರಂತೆ. ಏನೇನಕ್ಕೆ? ಟೈಲರಿಂಗಿಗೆ 25,000 ಕಲೆಕ್ಟ್ ಮಾಡಿರಾ, ಸ್ಪೋಕನ್ ಇಂಗ್ಲೀಷಿಗೆ 1,12,500 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, TV ರಿಪೇರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋಕ್ಕೆ 1,05,000 ರೂಪಾಯಿ ಕಲೆಕ್ಟ್ ಮಾಡಿರಾ, ಸೆಕ್ರೆಟ್ರಿಯಲ್ ಟ್ರೈನಿಂಗಿಗೆ ಅದಕ್ಕೆ ಒಂದು 85,000 ರೂಪಾಯಿ ಕಲೆಕ್ಟ್ ಮಾಡಿರಾ. ಒಟ್ಟಾರೆ ನಿಮಗೆ ವೊಕೇಶ್ನಲಿಂದ 3,27,500 ರೂಪೀಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಮತ್ತು ಡಿಸ್ಟಿಂಕ್ಟ್ ಕೋಚಿಂಗ್ ಫೀಸು ಅಂದರೆ ಡಿಸ್ಟೆಂಟ್ ಕೋಚಿಂಗ್ ಫೀಸ್ ಅಂತೇಳ್ಬಿಟ್ಟು 1,27,300 ರೂಪೀಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಸೊ ಓಕೆ, ಇನ್ನು ಮುಂದುವರೆದಂತೆ ಏನು ಹೇಳಿದ್ದಾರೆ ಅಂದರೆ, ದ ಇನ್ಸ್ಟಿಟ್ಯೂಟ್ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಇನ್ ಕಂಡಕ್ಟ್ ಆಫ್ ದ ಟ್ರೈನಿಂಗ್. ಈ ಟ್ರೈನಿಂಗನ್ನು ಕಂಡಕ್ಟ್ ಮಾಡಲಿಕ್ಕೆ ಮೇಲೆಲ್ಲ ಟ್ರೈನಿಂಗ್ ಏನು ಕೊಟ್ಟಿದ್ದೀರಲ್ಲ, ಆ ಟ್ರೈನಿಂಗನ್ನು ಕಂಡಕ್ಟ್ ಮಾಡಲಿಕ್ಕೆ ಕೆಲವು ಎಕ್ಸ್ಪೆನ್ಸಸ್ಗಳು ತಗಲಿದಾವಂತೆ. ಸೊ ಏನೇನು ನಾವು ಅದು ಯಾವುದೂ ಇನ್ಕ್ಲೂಡ್ ಮಾಡಲ್ಲ, ಬಟ್ ಆದರೂ ಕೊಟ್ಟಿರ್ತಾರೆ ಅವರು. ಸರ್ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾಯಿದ್ದೇನೆ ಸರ್, ಕನ್ಫ್ಯೂಸ್ ಮಾಡಬೇಕಂದ್ರೆ ಅವ್ರ ಉದ್ದೇಶ ಏನು ಇರೋದಿಲ್ಲ, ಬಟ್ ಪ್ರಾಬ್ಲಮ್ ಇರೋದೇ ಆ ರೀತಿ ಇರ್ತದೆ. ನೀವು ಆ ಥರ ಭಾವಿಸ್ಬೇಡಿ ಅವ್ರ ಬಗ್ಗೆ, ಪಾಪ ಒಳ್ಳೆಯವರು. ನೋಡಿ, ನೆಕ್ಸ್ಟ್ ಏನು ಹೇಳಿದ್ದಾರೆ, ಸ್ಯಾಲ್ರಿ ಟು ಟ್ರೈನರ್ಸ್ ಆ್ಯಂಡ್ ಲೆಕ್ಚರರ್ಸ್. ನಿಮಗೆ ಕೋಚಿಂಗಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ 3,52,000, ಸ್ಟೇಷನರಿ ಆ್ಯಂಡ್ ಆಫೀಸ್ ಎಕ್ಸ್ಪೆನ್ಸ್ 36,000, ಲೈಟಿಂಗ್ ಆ್ಯಂಡ್ AC ಗೆ 58,000, ರೆಂಟ್ ಆಫ್ ದ ಬಿಲ್ಡಿಂಗಿಗೆ ಎಷ್ಟು 4,50,000 ಅಂತ ಹೇಳಿದ್ದಾರೆ ಅವರು. ಓಕೆನಾ, ಎಕ್ಸ್ಪೆನ್ಸಸ್ಗಳನ್ನ ಯಾವುದೂ ತೊಗೊಳ್ಳೋದಿಲ್ಲ ನಾವು ಸರ್ವಿಸ್ ವಿಚಾರ ಅಂತ ಬಂದಾಗ. ಫೈನ್. ದ ಕಾಸ್ಟ್ ಆಫ್ ದ ಸ್ಟಡಿ ಮಟೀರಿಯಲ್ ಪ್ರೊವೈಡೆಡ್ ಟು ದ ಆಸ್ಪಿರೆಂಟ್ಸ್ 1,82,500. ನೋಡಿ, ಈಗ ನೋಡಿ 5 ಹೇಳಿದ್ರೆ ಕಾಸ್ಟ್ ಆಫ್ ದ ಸ್ಟಡಿ ಮಟೀರಿಯಲ್ ಪ್ರೊವೈಡೆಡ್ ಟು ದ ಆಸ್ಪಿರೆಂಟ್ಸ್ ಅಂದರೆ ಯಾರು ಓದಕ್ಕೆ ಬರ್ತಾರೋ
ಅವರಿಗೆಲ್ಲ 1,82,500 ರೂಪಾಯಿದ್ದು ಏನಪ್ಪ ಅಂದರೆ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡಿದ್ದೀರಾ. ಅದರಲ್ಲಿ ಸ್ಟೂಡೆಂಟ್ಸ್ ಪೇಡ್ ರುಪೀಸ್ 3,80,000 ಫಾರ್ ಸಚ್ ಸ್ಟಡಿ ಮಟೀರಿಯಲ್ಸ್. ಅಂದರೆ ಇದು 1,82,500 ಖರ್ಚಾಗಿದೆ, ಖರ್ಚು ಮಾಡಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಬಟ್ ಸ್ಟೂಡೆಂಟ್ಸಿಂದ ಕಲೆಕ್ಟ್ ಮಾಡಿದ್ದು 3,80,000 ರೂಪಾಯಿ. ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. 3,80,000 ಕಲೆಕ್ಟ್ ಮಾಡಿದ್ದಾರೆ. ನಿಮಗೇನು ಕಲೆಕ್ಟ್ ಆಯಿತು ಅಮೌಂಟು ಅದಷ್ಟೇ 3,80,000 ಫಾರ್ ಸಚ್ ಸ್ಟಡಿ ಮಟೀರಿಯಲ್. ಅಪಾರ್ಟ್ ದಿಸ್ 40,000 ಆಲ್ಸೋ ರಿಯಲೈಸ್ಡ್ ಫಾರ್ ಡಿಸ್ಪ್ಯಾಚ್ ಆಫ್ ದ ಮಟೀರಿಯಲ್ಸ್. ಮಟೀರಿಯಲ್ಸನ್ನು ಡಿಸ್ಪ್ಯಾಚ್ ಮಾಡಿದ್ದಕ್ಕೆ ಮತ್ತೆ 40,000 ರೂಪಾಯಿ ಎಕ್ಸ್ಟ್ರಾನು ಕಲೆಕ್ಟ್ ಮಾಡಿ, ರಿಯಲೈಸ್ ಅಂದರೆ ಬಂತು ಅಂತೇಳಿ 3,80,000 ಮತ್ತು 40,000 ಇವೆರಡು ಬಂತು ನೋಡಿ. 1 2 3 4 4 ಇಗ್ನೋರ್ ಮಾಡಬೇಕು. ಬಟ್ ಇಲ್ಲಿ ರಿಯಲೈಸ್ ಸ್ಟೂಡೆಂಟ್ಸಿಂದ ಕಲೆಕ್ಟ್ ಮಾಡ್ಕೊಂಡಿರಲ್ಲ 3,80,000 ರೂಪಾಯಿ ಮತ್ತು 40,000 ರೂಪಾಯಿ ಇವೆರಡು ಕೂಡ ಕನ್ಸಿಡರ್ ಮಾಡ್ತೀರಾ. ಸ್ಟಡಿ ಮಟೀರಿಯಲ್ಸ್ ಆ್ಯಂಡ್ ಡಿಸ್ಪ್ಯಾಚ್ ಎಷ್ಟು 3,80,000 ಪ್ಲಸ್ 40,000 4,20,000 ಕಲೆಕ್ಟ್ ಆಯ್ತು. ಇದನ್ನು ಕನ್ಸಿಡರ್ ಮಾಡಬೇಕು. Determine the taxable value of the services provided by the institute and GST payable which is separate charged separately 18% rate applied. 18% GST ಕಲೆಕ್ಟ್ ಮಾಡಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಫೈನ್. ಬಟ್ ಓಕೆ, ಇದಕ್ಕೆ ನೋಡಿ ಸೊಲ್ಯೂಷನ್ ನೋಡೋದಾದರೆ ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕ್ ಟ್ರೈನಿಂಗ್ ಫೀಸ್ ಯಾವಾಗಲೂ ಕೂಡ ಎಕ್ಸಾಮ್ ನೆನ್ಪಿಟ್ಕೊಳ್ಳಿ. ಹಿಂಗಾಗಿ ನಿಲ್ಲ ಅಂತ ಹಾಕಿದ್ದೀನಿ. ಇನ್ನು ಉಳಿದಂತೆ ಏನು ಕೊಟ್ಟಿದ್ರು ಎಲ್ಲದನ್ನು ಕೂಡ ತೊಗೊಂಡಿದ್ದೀನಿ. ಕೋಚಿಂಗ್ ಫೀಸು ನೋಡಿ ಒಟ್ಟಾರೆ ಎಷ್ಟಿದೆ ಇಲ್ಲಿ 8 ಐಟಮ್ಸು, ಅದರಲ್ಲಿ 1 ಐಟಮ್ ಅಂತೂ ಬಂದಿಲ್ಲ. ಇನ್ನು 7 ಐಟಮ್ಸು ಅಂದರೆ ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಪ್ರಾಬ್ಲಮಲ್ಲಿ ನೋಡಿ ಅಲ್ವಾ. ಸೊ ಪ್ರಾಬ್ಲಮಲ್ಲಿ ನೋಡಿದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 7 ಐಟಮ್ಸ್ ಕೊಟ್ಟಿದ್ದಾರೆ ಹೌದಲ್ವಾ. ಈ 7 ಐಟಮ್ಸಲ್ಲಿ 1 ಐಟಮು ಬರೋದಿಲ್ಲ, ಯಾಕಂದರೆ ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕ್ಕು ನಮ್ಮಲ್ಲಿ ಇಲ್ಲ. ಇನ್ನು ಉಳಿದಂಥ ಅಷ್ಟೂ ಕೂಡ ತೊಗೊಂಡಿದ್ದಾರೆ, ಇಷ್ಟನ್ನು ಕೂಡ ತೊಗೊಂಡಿದ್ದಾರೆ ಓಕೆನಾ. ಡಿಸ್ಟೆಂಟ್ ಆ್ಯಂಡ್ ಕೋಚಿಂಗ್ ಫೀಸ್. ಮತ್ತು ಇನ್ನೊಂದು ಏನು ಬರುತ್ತೆ ಅಂತಂದರೆ ಲಾಸ್ಟಿಗೆ ಇದೆ ನೋಡಿ, ಎಲ್ಲಿಂದ ಸ್ಟೂಡೆಂಟ್ಸಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಿರಲ್ಲ ಅದು. ದ ಸ್ಟೂಡೆಂಟ್ಸ್ ಪೇಡ್ 3,80,000 ಪೇಡ್ ಅಂದರೆ ನಮಗೆ ಕಟ್ಟಿದ್ದಾರೆ ಅಂತ ನಾವು ಕಲೆಕ್ಟ್ ಮಾಡೀವಿ 3,80,000. ಅದ್ರ ಜೊತೆಗೆ ಮತ್ತೆ 40,000 ರೂಪಾಯಿನೂ ಕೂಡ ರಿಯಲೈಸ್ ಆಗೈತಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಸೊ ಅದನ್ನು ಸೇರಿಸ್ಕೊಂಡು ಏನು ಹೇಳ್ತಾರೆ, ಸ್ಟಡಿ ಮಟೀರಿಯಲ್ಸ್ ಆ್ಯಂಡ್ ಡಿಸ್ಪ್ಯಾಚ್ ಆಫ್ ದ ಚಾರ್ಜಸ್ 3,80,000 ಪ್ಲಸ್ 40,000 ಅದ್ರ ಟೋಟಲು 4,20,000 ಬಂತು. ಡಿಸ್ಟೆಂಟ್ ಕೋಚಿಂಗ್ ಫೀಸು 1,20,000 ಟೋಟಲ್ ಎಲ್ಲ ಸೇರಿ ಎಷ್ಟಾಯಿತು ಅಂತಂದರೆ 28,04,400 ಆಯಿತು ಅಲ್ವಾ. ಇದಕ್ಕೆ CGST ಮತ್ತು SGST. ಸೊ GST ಪೇಯಬಲ್ 18% ಇದೆ, CGST SGST ಇವರು ಒಂದರಲ್ಲಿ ಹಾಕಿದರೆ ನೀವು ಸಪ್ರೇಟ್ ಮಾಡಿ ಓಕೆನಾ. CGST at 9%, SGST at 9%. ಯಾವುದ್ರ ಮೇಲೆ 2,28,04,400 ಮೇಲೆ 2 ಮಾಡಿಬಿಟ್ಟು ಅದ್ರ ಟೋಟಲನ್ನು ಹಾಕ್ಕೊಳ್ಳಿ. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ಸು 28,04,400 ಆಯಿತು. CGST 9% ಪ್ಲಸ್ 18% ಮಾಡಿದ್ರೆ ಇಷ್ಟಾಯಿತು ಅಲ್ವಾ. ನೀವು ಇದಕ್ಕಿಂತ ಆ್ಯಡ್ ಮಾಡಿದ್ರೆ ಟೋಟಲ್ ಬಿಲ್ ಆಗುತ್ತೆ. GST ಸಪ್ರೇಟಾಗಿ ಮಾಡಿದ್ದೀನಿ. ನೀವು ಇನ್ನೊಂದು ಟೇಬಲ್ ಹಾಕ್ಕೊಂಬಿಟ್ಟು GST ಪೇಬಲ್ ಅಂತ ಹಾಕಿ ನೀವು ಮಾಡ್ಬೋದು ಸರಿನಾ. ಓಕೆ, ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ ಇದನ್ನು. ಇದು ಕ್ವಶನ್ ಪೇಪರಲ್ಲೂ ಇದೇ ಪ್ರಾಬ್ಲಮ್ಮು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ನೋಡಿ. 10 or 15 ಮಾರ್ಕ್ಸ್ಗೆ ಕೇಳುವಂಥ ಪ್ರಾಬ್ಲಮ್, ಮತ್ತು ಕೇಳಿದರೆ ಕೂಡ ಹೌದು. ಇಲ್ಲೇನು ಹೇಳಿದರೆ, ಮಿಸಸ್ ಅರ್ಚನಾ ಗುಲಾಟಿ ಆ ಫ್ಯಾಷನ್ ಡಿಸೈನರ್ ಆಫ್ ಆ್ಯಪರಲ್ಸ್ ಆ್ಯಂಡ್ ಕ್ಲೋತಿಂಗ್ ಆಕ್ಸೆಸರೀಸ್ ಹ್ಯಾಸ್ ರಿಸೀವ್ಡ್ ದ ಫಾಲೋಯಿಂಗ್ ಅಮೌಂಟ್ಸ್ ಫಾರ್ ದ ಕ್ವಾರ್ಟರ್ ಎಂಡಿಂಗ್ ಅಂತ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ ಫಾರ್ ಕನ್ಸಲ್ಟೆನ್ಸಿ ಚಾರ್ಜಸ್ಸು, ಸ್ಕೆಚಿಂಗಿಗೆ, ಡಿಸೈನ್ ಆ್ಯಂಡ್ ಕಾನ್ಸೆಪ್ಚುಲೈಸೇಷನ್ ಚಾರ್ಜು, ಫೈನಲ್ ಫ್ಯಾಬ್ರಿಕ್ಸ್ ಪರ್ಚೇಸರು, ಪ್ರಿಪರೇಷನ್ ಫಾರ್ ದ ಗೌರ್ಮೆಂಟ್ಸು, ಆಕ್ಸೆಸರೀಸ್ ಅಟ್ಯಾಚ್ಡು. ಓಕೆ, ಇವೆಲ್ಲ ಅಮೌಂಟನ್ನು ಏನು ಮಾಡಿದ್ದಾರೆ, ಇಸ್ಕೊಂಡಿದ್ದಾರಂತೆ. ಇಷ್ಟು ಅಮೌಂಟ್ ಇಸ್ಕೊಂಡಿದ್ದಾರೆ ಅಂದರೆ ಇಷ್ಟು ಸರ್ವಿಸ್ ಕೊಟ್ಟಿದ್ದಾರೆ. ಸರ್ವಿಸ್ ತಾನೇ ಇದು, ಸರ್ವಿಸ್ ಕೊಟ್ಟಿದ್ದಾರೆ, ಅಮೌಂಟ್ ಇಷ್ಟಾಗಿದೆ. ಫೈನ್. ಡಿಟರ್ಮೈನ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಮಿಸಸ್ ಅರ್ಚನಾ ಗುಲಾಟಿ ಫಾರ್ ವಿಚ್ 18% GST ಕಲೆಕ್ಟೆಡ್. ಓಕೆ, ಇದರಲ್ಲಿ ಎಕ್ಸ್ಕ್ಲೂಡ್ ಆಗೋಂಥದ್ದು ಏನೂ ಕೂಡ ಇಲ್ಲ ಅಲ್ವಾ. ಓಕೆನಾ. ಡ್ಯಾನ್ಸಿಂಗ್ ಇದ್ದರೆ ಮಾತ್ರ ನಾವೇನು ಮಾಡ್ತಿದ್ವಿ, ಡ್ಯಾನ್ಸಿಂಗ್ ಇದ್ದಿದ್ರೆ ಮೈನಸ್ ಮಾಡ್ತಿದ್ರಿ, ಡ್ಯಾನ್ಸಿಂಗ್ ಮತ್ತು ಮ್ಯೂಸಿಕ್ ಅದೇನು ಇಲ್ವಲ್ಲ ಇದರಲ್ಲಿ, ಅದಷ್ಟನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಬರ್ಕೊಳ್ಳಿ, ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ, ನೀವು ಬೇಕಾದ್ರೆ ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಅಂತ ಬರ್ಕೊಳ್ಬೋದು. 6 ಐಟಮ್ಸ್ ಕೊಟ್ಟಿದ್ದಾರೆ, ಆ 6 ಐಟಮ್ಸ್ ಎಷ್ಟಿದೆನೋ ಹಂಗೂ ಬರ್ಕೊಳ್ಳಿ. ಅದ್ರ ಟೋಟಲು ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸು 7,63,200 ಆಯಿತು. GST ಪೇಬಲ್ ಎಷ್ಟು ಹೇಳಿದಾರಲ್ಲಿ 18% ಹೇಳಿದರು. ಸೊ 18% ಸಪ್ರೇಟ್ ಮಾಡಿ ನೀವು ಒಂದರಲ್ಲಿ ಹಾಕಿದರೆ ಆ್ಯಡ್. ಆ್ಯಕ್ಚುಲಿ ಇಲ್ಲಿ ಏನು ಹೇಳಿದ್ದಾರೆ, ಡಿಟರ್ಮೈನ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಸರ್ವಿಸಸ್ ಫಾರ್ ವಿಚ್. ಓಕೆ, ಟೋಟಲ್ ಮಾಡಿದರೆ ಟೋಟಲ್ ಮಾಡ್ಬೋದು, ಸಪ್ರೇಟಾಗೂ ತೋರಿಸ್ಬೋದು. ಇದನ್ನೇ ಸಪ್ರೇಟ್ ತೋರಿಸಿ, ಇದನ್ನೇ ಇನ್ನೊಂದು ಟೇಬಲ್ ಬೇಕಾದ್ರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಿಂಗೂ ತೋರಿಸ್ಬೋದು, ನೀವು ಗಾಬರಿ ಆಗೋಂಥದ್ದು ಏನೂ ಇಲ್ಲ, ಆರಾಮ್ಸಾಗೆ ಮಾಡ್ಕೊಳ್ಬೋದು.
7,63,200 ಬಂತು. ಅದ್ರ ಮೇಲೆ 18% ಅಂದರೆ 9% CGST 9% SGST ಮಾಡಿದರೆ 7,63,200 ಇಂಟು 18% ಮಾಡಿದರೆ 1,37,376 ಬಂತು. ನೀವು ಆದಷ್ಟು ಸಪ್ರೇಟ್ ಮಾಡಿ 50 ಮಾರ್ಕ್ಸಿಗೆ ಕೇಳ್ತಾರೆ, ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರಬೇಕಲ್ಲ, ಹಂಗಾಗಿ ಇದಕ್ಕೆ ಆ್ಯಡ್ ಮಾಡಿದಾಗ ಫೈನಲ್ ಅಮೌಂಟ್ ಆಫ್ ಸರ್ವೀಸು ಅಥವಾ ಟೋಟಲ್ ಬಿಲ್ಲು, ಇಲ್ಲಾಂದರೆ ಸಪ್ರೇಟಾಗಿ ಇದನ್ನೇ ಒಂದು ಟೇಬಲನ್ನು ಮಾಡಿ ತೋರಿಸ್ಬೋದು. ನಿಮಗೆ ಮ್ಯಾಕ್ಸಿಮಮ್ ಐಡಿಯಾ ಬಂದಿದೆ ಈಗ ಮಾಡೋದು ಹೇಗೆ ಅಂತೇಳಿ ಅಲ್ವಾ. ಓಕೆ, ಹೀಗೆ ಇದನ್ನು ಕಂಟಿನ್ಯೂ ಮಾಡಿಮ್ಮ. ಓಕೆ, ಇನ್ನೊಂದು 10 ಮಾರ್ಕ್ಸಿಗೆ ಕೇಳ್ಬೋದಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಿದೆ, ಭಾಳ ಸಿಂಪಲಾಗಿದೆ ನೋಡಿ. ಆ ರಿಜಿಸ್ಟರ್ಡ್ ಇಂಟೀರಿಯರ್ ಡಿಸೈನರ್ ಹ್ಯಾಸ್ ಚಾರ್ಜ್ಡ್ 8,75,000 8,75,000 ರುಪೀಸ್ ಕಲೆಕ್ಟ್ ಮಾಡಿದಾರಂತೆ. ಯಾರಿಂದ? ಕ್ಲೈಂಟ್ಸಿಂದ ಕಲೆಕ್ಟ್ ಮಾಡಿದ್ದಾರೆ. ಈಗ ಅವ್ರ ಮೇಲೆ GSTಯನ್ನು ಅಪ್ಲೈ ಮಾಡಬೇಕು. ಸರ್ವಿಸಸ್ ಇದು ಏನೇನಿದೆ? ಲೇಬರ್ ಸಪ್ಲೈಡು, ಫರ್ನಿಚರ್ ಸಪ್ಲೈಡು ಮತ್ತು ವ್ಯಾಲ್ಯೂ ಆಫ್ ಅದರ್ ಮಟೀರಿಯಲ್ಸ್ ಕೊಟ್ಟಿದ್ದಾರೆ. ಎಷ್ಟದು? 1 ಲಕ್ಷ ಕೊಟ್ಟಿದ್ದಾರೆ. ಅಂದರೆ ಈ 8,75,000 ಹೆಂಗೆ ಬಂತು ಅಂತೇಳಿ 3 ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್, ವ್ಯಾಲ್ಯೂ ಆಫ್ ಸರ್ವಿಸ್ ಎಷ್ಟಾಯಿತು ಮತ್ತು GST ಪೇಬಲ್ ಎಷ್ಟು ಅಂತ ಹೇಳಿದ್ದಾರೆ. ಸೊ ನೋಡಿ, ಅದರಲ್ಲಿ ಫಸ್ಟು ಲೇಬರ್ ಫೆಸಿಲಿಟಿ ಆ್ಯಂಡ್ ಕನ್ಸಲ್ಟೆನ್ಸಿ 4,25,000 ಕೊಟ್ಟಿದ್ದಾರಲ್ವ, 4,25,000 ಬರ್ತಿದ್ದೀನಿ. ಫರ್ನಿಚರ್ ಸಪ್ಲೈ ಟು ದ ಕ್ಲೈಂಟ್ಸು, ಏನು ಫರ್ನಿಚರನ್ನು ಸಪ್ಲೈ ಮಾಡಿದಾರಲ್ಲ, ಆ ಫರ್ನಿಚರ್ ಸಪ್ಲೈ ಮಾಡಿದ್ದು 3,50,000 ಅಂತೆ. ಸೊ 3,50,000 ಅಂತೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಓಕೆನಾ. ನೆಕ್ಸ್ಟು ವ್ಯಾಲ್ಯೂ ಆಫ್ ದ ಅದರ್ ಮಟೀರಿಯಲ್ ಯೂಸ್ಡ್ ಎಷ್ಟಿದೆ? 1 lakh ಕೊಟ್ಟಿದ್ದಾರೆ. ಓಕೆನಾ. ಇಲ್ಲೇನು ಹೇಳಿದ್ದಾರೆ? ಕಂಪ್ಯೂಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಆ್ಯಂಡ್ GST ಅಂತ ಹೇಳಿದ್ದಾರೆ. ಸೊ ಈ 3 ಟೋಟಲ್ ಮಾಡಿದಾಗ 8,75,000 ಬಂತು. ಅದರ ಮೇಲೆ 18% CGST ಮತ್ತು SGST 18% ಕ್ಯಾಲ್ಕುಲೇಟ್ ಮಾಡಿದಾಗ 1,57,000 ಬಂತು. ನೀವು ಇದಕ್ಕೆ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಫೈನಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಗೂಡ್ಸು ಸರ್ವಿಸ್ ಎರಡೂ ಇದೆ ಇದರಲ್ಲಿ, ಫರ್ನಿಚರ್ ಇರೋದ್ರಿಂದ ಅಲ್ವಾ, ಈ ಥರ ಮಾಡ್ಕೊಳ್ಳಿ ಇದನ್ನು. ಓಕೆ, ಮತ್ತೊಂದು ಭಾಳಷ್ಟು ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಇದಾಗಿದೆ ನೋಡಿ. ಶ್ರೀ ಗೋಪಾಲ್ ಆಫ್ ಜಬಲಾಪುರ ಮಧ್ಯಪ್ರದೇಶ್ ಅಂತ ಹ್ಯಾಸ್ ಮೇಡ್ ದ ಫಾಲೋಯಿಂಗ್ ಸಪ್ಲೈಸ್ ಫಾರ್ ದ ಮಂತ್ ಆಫ್ ಜುಲೈ 2019. ಸೊ ಏನೇನು ಸಪ್ಲೈ ಮಾಡಿದೆ ಅಂತೇಳಿ ಅಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ GST ಕಂಪ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಎಕ್ಸಸೈಸ್ ಬುಕ್ಸ್ ಆ್ಯಂಡ್ ಗ್ರಾಫ್ಸು 75,000 ಕೊಟ್ಟಿದ್ದಾರೆ, ತೊಗೊಳ್ತೀರಾ. ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದಾರೆ 8,50,000 ರುಪೀಸ್. ನೋಡಿ, ಟೆಕ್ಸ್ಟ್ ಬುಕ್ಸು ಯಾವಾಗಲೂ ಕೂಡ ಎಕ್ಸಾಮ್ಟ್ ಇರುತ್ತೆ. ಓಕೆನಾ, ಇದು ಎಕ್ಸಾಮ್ಟ್ ಇರ್ತದೆ, ಬಿಟ್ಟುಬಿಡಿ ಎಕ್ಸಾಮ್ಟು. ಓಕೆನಾ. ನೆಕ್ಸ್ಟ್ ಸ್ಟೇಷ್ನರಿ ಕೊಟ್ಟಿದ್ದಾರೆ, ಕನ್ಸಿಡರ್ ಮಾಡ್ತೀರಾ. ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದಾರೆ, ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಲೇಟು ಚಾಕ್ಸು ಇದು ಕೂಡ ಎಕ್ಸಾಮ್ಟ್ ಇರ್ತದೆ. ಟೆಕ್ಸ್ಟ್ ಬುಕ್ಸು, ಸ್ಲೇಟು ಮತ್ತು ಚಾಕ್ಸು ಮತ್ತು ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸು ಇವು 3 ಎಕ್ಸಾಮ್ಟ್ ಇರ್ತದೆ, ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ನೆಕ್ಸ್ಟು ಸ್ಪೋರ್ಟ್ಸ್ ಗೂಡ್ಸ್ ಇದೆ ಮತ್ತು ನ್ಯೂಸ್ ಪ್ರಿಂಟ್ಸ್ ಇದೆ, ಡೈರೀಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಕೊಟ್ಟಿದ್ದಾರೆ. ಇವಿಷ್ಟು ಕೂಡ ಸಪ್ಲೈ ಮಾಡಿದ್ದಾರೆ ಮತ್ತು ಫರ್ದರ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ಇದಿಷ್ಟು ಸಪ್ಲೈ ಮಾಡಿದ್ದಾರೆ. ಈ ಸಪ್ಲೈ ಮಾಡಿರೋದಕ್ಕೂ ಕೂಡ ನಾನು ಏನು ಮಾಡ್ಕೊಂಡಿದ್ದೀನಿ? ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈಸ್. ಅಲ್ಲೇನು ಐಟಮ್ಸ್ ಕೊಟ್ಟಿದ್ದಾರೆ? 10 ಐಟಮ್ಸ್ ಕೊಟ್ಟಿದ್ದಾರಲ್ವಾ. ಸೊ 10 ಐಟಮ್ಸಲ್ಲಿ 3 ಐಟಮ್ಸು ಎಕ್ಸಾಮ್ಟೆಡ್ ಅದು ಅಲ್ವಾ. ಸೊ ಹಂಗಾಗಿ 3 ಐಟಮ್ಸನ್ನು ಬಿಟ್ಟು ನೋಡಿ, 3 ಐಟಮ್ಸನ್ನು ಇಲ್ಲಿ ಎಕ್ಸಾಮ್ಟ್ ಅಂತ ತೋರಿಸಿದ್ದಾರೆ. ಉಳಿದದ್ದೆಲ್ಲ ಟೋಟಲ್ ಮಾಡಿಕೊಂಡಾಗ ಟೋಟಲ್ 16,01,300 ರುಪೀಸ್ ಟೋಟಲ್ ಬಂದಿದೆ ಅಲ್ವಾ. ಓಕೆ, 16,01,300 ರುಪೀಸ್ ಬಂತು. ಸೊ ಈಗ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಏನೋ ಕೊಟ್ಟಿದ್ದಾರೆ ಇಲ್ಲಿ. ಏನು ಫರ್ದರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ. ಓಕೆ, ದ ಫಾಲೋಯಿಂಗ್ ಅಡಿಷನಲ್ ಇನ್ಫಾರ್ಮೇಷನ್ ಆರ್ ಗಿವನ್. ಕ್ಯಾಶ್ ಡಿಸ್ಕೌಂಟ್ ಅಲೋ 20,000 ಆನ್ ಸಪ್ಲೈ ಆಫ್ ಬುಕ್ಸು. ಬುಕ್ಸನ್ನು ಸಪ್ಲೈ ಮಾಡಿದ್ರಲ್ಲ, ಅದ್ರ ಮೇಲೆ 20,000 ರೂಪಾಯಿ ಏನಾಗಿದೆ ಅಂದರೆ ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ. ನಾವಿಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಎಕ್ಸಾಮ್ ಮಾಡಿಬಿಟ್ಟಿದ್ದೀವಿ, ಹಂಗಾಗಿ ಅದಕ್ಕೂ ಸಂಬಂಧ ಇಲ್ಲ, ಬಿಟ್ಟು ಹಾಕ್ಬಿಟ್ಟಿನಿ. ಕನ್ಸಿಡರ್ ಮಾಡೋದಾಗಿದ್ರೆ ಇದು ಮೈನಸ್ ಮಾಡಿ ನೆಟ್ ಅಮೌಂಟ್ ತೊಗೊಳ್ತಾ ಇದ್ವಿ, ಇದು ಇಗ್ನೋರ್ ಆಯಿತು. ಸ್ಪೋರ್ಟ್ಸ್ ಗೂಡ್ಸ್ ಹ್ಯಾವ್ ಬೀನ್ ಸಪ್ಲೈಡ್ ಟು ಎ ಡೀಲರ್ ಆಫ್ ಆಗ್ರಾ. ಅಂದರೆ ಸ್ಪೋರ್ಟ್ಸ್ ಗೂಡ್ಸ್ ಎಷ್ಟಿತ್ತು ಅಂದರೆ ನೋಡಿ, 1, 2, 3. ಎಸ್, ಸ್ಪೋರ್ಟ್ಸ್ ಗೂಡ್ಸ್ 1, 2, 3 2,75,000. 2,75,000 ವರ್ತ್ ಗೂಡ್ಸ್ ಏನಾಗಿದೆ ಅಂದರೆ ಆಗ್ರಾಗೆ, ಅಂದರೆ ಇಂಟ್ರಾ ಸ್ಟೇಟ್ ಆಯಿತು ಅದು. ಆಗ್ರಾಗೆ, ಇದು ಮಧ್ಯಪ್ರದೇಶದ್ದು, ಆ ಮಧ್ಯಪ್ರದೇಶದಿಂದ ಆಗ್ರಾಗೆ ಸಪ್ಲೈ ಆಗಿದೆ ಅದು. ಅಂದರೆ ಈ 2,75,000 ಏನಿದೆಯಲ್ಲ ಯಾವುದ್ರದ್ದು ಸ್ಪೋರ್ಟ್ಸ್ ಗೂಡ್ಸಿಂದು, ಅದ್ರ ಮೇಲೆ ಏನು ಮಾಡ್ತೀರಿ? IGST ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಆಮೇಲೆ ನೋಡೋಣ ಅಂತ ಹಿಂಗೆ ಅಂತೇಳಿ. ನೆಕ್ಸ್ಟು ಸ್ಪೋರ್ಟ್ಸ್ ಗೂಡ್ಸು ಟು ಎ ಡೀಲರ್ ಆಫ್ ಆಗ್ರಾ. ಓಕೆ, 8,300 ಹ್ಯಾಸ್ ಬೀನ್ ಚಾರ್ಜ್ಡ್ ಅಡಿಷ್ನಲಿ ಫಾರ್ ದ ಟ್ರಕ್ ಫ್ರೈಟ್ ಅಗೇನೆಸ್ಟ್ ದ ಸ್ಟೇಷ್ನರಿ. ಇದು ಎಕ್ಸ್ಪೆನ್ಸ್ ಆಗಿದೆ, ಇದು ಇಗ್ನೋರ್ ಮಾಡ್ತೀರಾ ಇದು. ಓಕೆನಾ, ಚಾರ್ಜ್ ಮಾಡಿರೋದು ಅಂದರೆ ಇದು ಇಗ್ನೋರ್ ಮಾಡ್ತೀರಾ. ಸ್ಪೋರ್ಟ್ಸ್ ಗೂಡ್ಸ್ ಆಫ್ ರುಪೀಸ್ 1,50,000 ಹ್ಯಾವ್ ಬೀನ್ ಸಪ್ಲೈಡ್ ಟು ಲಕ್ನೋ ಡೀಲರ್. ಲಕ್ನೋಗೆ ಏನು ಮಾಡಿದ್ದೀರ ಅಂತಂದರೆ 1,50,000 ರೂಪಾಯಿದು ಸ್ಪೋರ್ಟ್ಸ್ ಗೂಡ್ಸನ್ನು ಸೇಲ್ ಮಾಡಿದಾರಂತೆ. ಫೈನ್. GST ಚಾರ್ಜ್ಡ್ ಇನ್ ದ ಅಬೋವ್ ಸಪ್ಲೈಸ್ 58,000. 50 ಈಗ ಮೇಲಿನ ಸಪ್ಲೈ ಇದೆಲ್ಲ, ಅದರಲ್ಲಿ 58,000 ರೂಪಾಯಿ ಆಲ್ರೆಡಿ GST
ಸೇರ್ಕೊಂಡ್ಬಿಟ್ಟಿದೆ ಅಂತೆ, 58,000 ರೂಪಾಯಿ ಆಲ್ರೆಡಿ ಸೇರ್ಕೊಂಡಿದೆ ಅಂದರೆ ನಾವು ಹೊರಗೆ ತೆಗಿಬೇಕು, ಅದನ್ನು ಹೇಳ್ತೀನಿ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್ ಅಟ್ 12% ಅಂತ ಹೇಳಿದ್ದಾರೆ. ಈ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ನಾನು ಸೊಲ್ಯೂಷನ್ ಒಳಗಡೆ ಹೇಳಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ. ಆಲ್ರೆಡಿ 58,000 ರೂಪಾಯಿ ಕಟ್ಟಿದ್ರನ್ನು ಮೈನಸ್ ಮಾಡ್ಬೇಕು ತಾನೆ, ಅಂದರೆ ಬಿಲ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ಇವೆಲ್ಲ ಗೂಡ್ಸ್ನ ಒಳಗಡೆಗೆ 58,000 ರೂಪಾಯಿ GST ಪೇಮೆಂಟ್ ಮಾಡಿ ಸೇರ್ಕೊಂಡಿತ್ತಂತೆ. ಹಂಗಾಗಿ ಡಿಡಕ್ಟ್ GST ಚಾರ್ಜ್ಡ್ ಅಂಡರ್ ಬಿಲ್ಸ್ 58,000, 16,01,300 ಈ 58,000 ಆಲ್ರೆಡಿ ಕಟ್ಬಿಟ್ಟಿದ್ರಂತ, ಅದು ಸೇರ್ಕೊಂಡಿತ್ತಂತೆ. ಮೈನಸ್ ಮಾಡಿದಾಗ ನೆಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಸಿಕ್ತು 15,43,300 ರೂಪಾಯಿದ್ದು ಏನಾಗಿದೆ, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಇಷ್ಟಕ್ಕೆ ಸಪ್ಲೈ ಆಗಿದೆ ಅಲ್ವಾ. ಫೈನ್, ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಯಿತು. ಕಂಪ್ಯೂಟ್ ದ GST ಪೇಬಲ್ ನೋಡೋದಾದರೆ GST ಪೇಬಲ್ ಹೇಳಿದ್ದಾರೆ ನೋಡಿ, ಸ್ಪೋರ್ಟ್ಸ್ ಗೂಡ್ಸನ್ನು ಏನು ಮಾಡಿದ್ದಾರೆ, 2,75,000ಗೆ ಬೆಲೆ ಬಾಳ್ತಕ್ಕಂಥ ಇಲ್ಲಿ ಹೇಳಿದ್ದಾರೆ ನೋಡಿ. ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಸ್ಪೋರ್ಟ್ಸ್ ಗೂಡ್ಸ್ ಹ್ಯಾವ್ ಬೀನ್ ಸಪ್ಲೈ ಟು ಡೀಲರ್ ಆಫ್ ಆಗ್ರಾ ಡೀಲರ್ಗೆ, ಇದು ಮಧ್ಯಪ್ರದೇಶದಿದು, ಆಗ್ರಾ ಡೀಲರ್ಗೆ ಸ್ಪೋರ್ಟ್ಸ್ ಗೂಡ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ನೋಡಿ 2,75,000 ಔಟರ್ ಸ್ಟೇಟಿಗೆ ಸೇಲ್ ಮಾಡಿದ್ದೀರಾ ಅಲ್ವಾ, ಬೇರೆ ರಾಜ್ಯಕ್ಕೆ. ಮಧ್ಯಪ್ರದೇಶದಿಂದ ಏನು ಮಾಡಿದ್ದೀರಾ, ಅದನ್ನು ನೀವು ಆಗ್ರಾಗೆ ಸೇಲ್ ಮಾಡಿದ್ದೀರಾ. ಸೊ ಹಂಗಾಗಿ ಇಂಟರ್ ಸ್ಟೇಟ್ ಆಗುತ್ತೆ, ಅದ್ರ ಮೇಲೆ IGST ಹಾಕ್ತೀರಾ. ಅಂದರೆ IGST ಅಟ್ 12% ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಅಲ್ವಾ. IGST ಅಟ್ 12% ಅಂದರೆ 2,75,000 to 12% ಮಾಡಿದಾಗ 33,000 ರೂಪೀಸ್ ಬಂತದ್ದು. ಆ 33,000 ರೂಪೀಸ್ ಹಾಕ್ತಾ ಇದ್ದೀನಿ, ಒಂದು ಔಟರ್ ಸ್ಟೇಟ್ ಹೋಗಿದ್ದರಿಂದ. ಇಲ್ಲಿ ನಮಗೆ ಎಷ್ಟಾಗಿದೆ, 15,43,300 ರೂಪಾಯಿ ಇದು ಒಟ್ಟು ಎಲ್ಲ ಸೇರಿ. ಅದರಲ್ಲಿ 2,75,000 ರೂಪಾಯಿ ಆಲ್ರೆಡಿ ನಾವು 12% ಅಪ್ಲೈ ಮಾಡಿದ್ದೀವಿ, ಯಾವುದಕ್ಕೆ, IGST ಅಂತೇಳಿ. ಹಾಗಾದರೆ 15,43,300 ರೂಪಾಯಿದಲ್ಲಿ 75,000 ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದನ್ನು ಮೈನಸ್ ಮಾಡಿದರೆ ಎಷ್ಟು ಬರ್ತದೆ, 12,68,300 ಬಂತು. ಅದು ಏನಾಗುತ್ತೆ, ವಿತಿನ್ ದ ಸ್ಟೇಟ್ ಆದಂಗೆ ಆಗುತ್ತೆ ತಾನೆ. ಸೊ ಇದ್ರ ಮೇಲೆ CGST ಮತ್ತು SGST 6% ಕ್ಯಾಲ್ಕುಲೇಟ್ ಮಾಡಿದ್ರೆ 76,098 76,098 ಬಂತು. ಇದನ್ನು ಇಲ್ಲಿಗೆ ಹಾಕೋಣ. 33,000 IGST ಮತ್ತು CGST SGST ಇವೆರಡು ನೀವು ಕಾಲಮ್ ಮಾಡಿದ್ನಲ್ಲ ಆಗಲೇ, ಹಂಗೂ ಕೂಡ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸೊ ಇವೆರಡರ ಟೋಟಲು 1,52,196 ಆಯಿತು. 33,000ಗೆ 1,52,196 ಅನ್ನು ಆ್ಯಡ್ ಮಾಡಿದಾಗ ಟೋಟಲ್ GST ಪೇಬಲ್ 1,85,196 ರೂಪೀಸ್ ಆಯಿತು. ಈ ನೋಟನ್ನು ಚೆನ್ನಾಗಿ ಬರ್ಕೊಳ್ಳಿ. ಟೆಕ್ಸ್ಟ್ ಬುಕ್ಸು, ನ್ಯೂಸ್ ಪೇಪರ್ಸು, ಮ್ಯಾಗ್ಝಿನ್ಸು, ಸ್ಲೇಟ್ಸು, ಚಾಕ್ಸು ಎಕ್ಸಾಮ್ಟ್ ಇರ್ತದೆ. ಓಕೆ, ಒಂದು ಸಲ ಸ್ಕ್ರೀನ್ಶಾಟ್ ತಗೊಳ್ತೀರಂದರೆ ಪ್ರಾಬ್ಲಮನ್ನು ತಗೊಳ್ಳಿ. ಓಕೆರಾ, ಸೊಲ್ಯೂಷನ್ ನೀವು ಇದನ್ನು 3 ಕಾಲಮಲ್ಲೂ ತೋರಿಸ್ಬೋದು, ಇಲ್ಲ ಒಂದೇ ಕಾಲಮಲ್ಲೂ ತೋರಿಸ್ಕೋಬೋದು. ನೀವು ಇದುವರೆಗೂ ಮಾಡಿದಿರ, ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಗಾಬರಿ ಆಗೋಕ್ಕೆ ಹೋಗಬೇಡಿ, ಆರಾಮಾಗಿ ಎಕ್ಸಾಮನ್ನು ಬರೀರಿ. ಓಕೆ, ಈಗ ನೋಡಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಇದರೊಳಗಡೆಗೆ. ಆಮೇಲೆ ಇನ್ನೊಂದು ನಿಮಗೆ ಪ್ರಶ್ನೆ ಬರ್ಬೋದು, ಇಲ್ಲಿ ಏನು ಹೇಳಿದರೆ ಸ್ಪೋರ್ಟ್ಸ್ ಗೂಡ್ಸ್ ಆಫ್ ರೂಪೀಸ್ 1,50,000. ಇಲ್ಲಿ ಸ್ಪೋರ್ಟ್ಸ್ ಗೂಡ್ಸು 2,75,000 ಇದೆನಾ, ಅದನ್ನು ಆಗ್ರಾಗೆ ಸೇಲ್ ಮಾಡಿದಾರಂತೆ. ಅದರಲ್ಲಿ 1,50,000 ರೂಪಾಯಿದು ಲಕ್ನೋಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎರಡು ಕೂಡ ಔಟರ್ ಸ್ಟೇಟ್ ಆಯಿತು. ಹಂಗಾಗಿ ಎರಡರದ್ದು ಸೇರಿ ಒಂದೇ ಸಲ ನಾನು ಏನು ಮಾಡಿದ್ದೀನಿ, ಇಲ್ಲಿ 12% ಅಪ್ಲೈ ಮಾಡಿದ್ದೀನಿ. IGSTನೇ ಬರೋದ್ರಿಂದ IGST ಒಳಗೆ ಅಪ್ಲೈ ಮಾಡಿದ್ದೀನಿ. ಹಾಗಾಗಿ ಆ ಡೌಟನ್ನು ಇಟ್ಕೊಳ್ಳೋಕೆ ಹೋಗಬೇಡಿ, ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, 10 ಮತ್ತು 15 ಅಂಕದ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ ನೀವುಗಳು. ಮುಂದಿನ ವೀಡಿಯೋದಲ್ಲಿ ನಾನು ಕಸ್ಟಮ್ ಡ್ಯೂಟಿ ಬಗ್ಗೆ ಇನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಕಸ್ಟಮ್ ಡ್ಯೂಟಿನಲ್ಲಿ ಓಕೆ, ಇದು ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.